ಸ್ನೇಹಿತರೆ, ಈ ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶಶಿ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ವೆರಿ ಇಂಪಾರ್ಟೆಂಟ್ ಟಾಪಿಕ್ ಆದಂತಹ 1861ರ ಭಾರತೀಯ ಮಂಡಳಿಗಳ ಕಾಯ್ದೆ ಅಂದರೆ ಇಂಡಿಯನ್ ಕೌನ್ಸಿಲ್ಸ್ ಆಕ್ಟ್ ಆಫ್ 1861 ಇದರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್. ನೋಡಿ, ಆಲ್ರೆಡಿ ನಾನು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಕಾಯ್ದೆಗಳನ್ನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. 1773ರ ರೆಗ್ಯುಲೇಟಿಂಗ್ ಕಾಯ್ದೆ, 1784ರ ಪಿಟ್ಸ್ ಇಂಡಿಯಾ ಕಾಯ್ದೆ, ಹಾಗೆ 4 ಚಾರ್ಟರ್ ಕಾಯ್ದೆಗಳು 1793, 1813, 1833 ಹಾಗೆ 1853ರ ಚಾರ್ಟರ್ ಕಾಯ್ದೆಗಳನ್ನು ಈ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳಿದ್ದೀನಿ. ಹಾಗೆ ವಿಕ್ಟೋರಿಯಾ ಮಹಾರಾಣಿ ಘೋಷಣೆಗಳಲ್ಲಿ ಒಂದಾದಂತಹ 1858ರ ಭಾರತ ಸರ್ಕಾರ ಕಾಯ್ದೆಯನ್ನು ಕೂಡ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ. ಯಾರಾದರೂ ಈ ವಿಡಿಯೋಗಳನ್ನು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಈ ವಿಡಿಯೋಗಳ ಲಿಂಕ್ ಹಾಕಿರ್ತೀನಿ. ಓಕೆ, ಆಸಕ್ತಿ ಇದ್ದವರು ನೋಡಬಹುದು ಅಂತ ಹೇಳ್ತಾ ಈಗ ಈ ವಿಡಿಯೋದಲ್ಲಿ 1861ರ ಭಾರತೀಯ ಮಂಡಳಿಗಳ ಕಾಯ್ದೆ ಅಥವಾ ಭಾರತ ಕೌನ್ಸಿಲ್ ಕಾಯ್ದೆ 1861ರ ಬಗ್ಗೆ ನೋಡೋಣ. ಓಕೆ, ಬನ್ನಿ. ನೋಡಿ, 1857ರ ಸಿಪಾಯಿ ದಂಗೆಯ ನಂತರ ಬ್ರಿಟಿಷ್ ಸರ್ಕಾರವು ಭಾರತದ ಆಡಳಿತದಲ್ಲಿ ಭಾರತೀಯರ ಸಹಕಾರವನ್ನು ಪಡೆಯಬೇಕಾದ ಅಗತ್ಯತೆಯನ್ನು ಅರಿತುಕೊಂಡಿತು. ಹೌದಲ್ವಾ? ನೋಡಿ, 1857ರಲ್ಲಿ ಸಿಪಾಯಿ ದಂಗೆ ಆಯಿತು. ಬ್ರಿಟಿಷರ ಮೇಲೆ ಭಾರತೀಯರು ಅತಿ ದೊಡ್ಡ ದಂಗೆಯನ್ನ ಎದ್ದಿದ್ರು. ಈ ದಂಗೆಗೆ ಒನ್ ಆಫ್ ದ ರೀಸನ್ ಏನಂದ್ರೆ, ಈ ಬ್ರಿಟಿಷರು ಭಾರತೀಯರನ್ನ ಸಂಪೂರ್ಣವಾಗಿ ಆಡಳಿತದಿಂದ ದೂರ ಇಟ್ಟಿದ್ರು. ಅವರ ಅಭಿಪ್ರಾಯಗಳಿಗೆ ಬ್ರಿಟಿಷರು ಬೆಲೆ ಕೊಡ್ತಾ ಇರಲಿಲ್ಲ. ಇದರಿಂದ ದಂಗೆ ಆಯಿತು. ಸೊ ಇದರಿಂದ ಪಾಠ ಕಲಿತಂತಹ ಬ್ರಿಟಿಷರು ಒಂದು ವಿಷಯನ ಮನವರಿಕೆ ಮಾಡಿಕೊಂಡ್ರು. ಏನಂದ್ರೆ, ಭಾರತವನ್ನು ಶಾಂತವಾಗಿ ಆಡಳಿತ ನಡೆಸಬೇಕು ಅಂದ್ರೆ ಆ ಆಡಳಿತದಲ್ಲಿ ಭಾರತೀಯರ ಸಹಕಾರ ಬೇಕು. ಇದರಿಂದ ಭಾರತೀಯರನ್ನ ನಿಧಾನವಾಗಿ ಹಂತ ಹಂತವಾಗಿ ಆಡಳಿತದೊಳಗೆ ಸೇರಿಸ್ಕೊಳ್ಳೋ ನಿರ್ಧಾರಕ್ಕೆ ಈ ಬ್ರಿಟಿಷರು ಬಂದ್ರು. ಹಾಗೇನೆ ಭಾರತೀಯರಿಗೆ ಸರ್ಕಾರ ಕೆಲಸ ಕೊಡೋದಕ್ಕೆ ತೀರ್ಮಾನ ಮಾಡಿಕೊಂಡ್ರು. ಹಾಗೆ ಕಾನೂನುಗಳ ನಿರ್ಮಾಣದಲ್ಲಿ ಕೂಡ ಭಾರತೀಯರು ಭಾಗವಹಿಸೋದಕ್ಕೆ ಬ್ರಿಟಿಷರು ತೀರ್ಮಾನ ಮಾಡಿದ್ರು. ಇದಕ್ಕೆ ಅನುಗುಣವಾಗಿ ಬ್ರಿಟಿಷ್ ಸಂಸತ್ತು 3 ಕಾಯ್ದೆಗಳನ್ನು ಜಾರಿಗೊಳಿಸಿತು. ಮೊದಲನೇ ಕಾಯ್ದೆ 1861ರ ಭಾರತೀಯ ಮಂಡಳಿಗಳ ಕಾಯ್ದೆ. ಎರಡನೇ ಕಾಯ್ದೆ 1892ರ ಭಾರತೀಯರ ಮಂಡಳಿಗಳ ಕಾಯ್ದೆ. ಹಾಗೆ ಮೂರನೇ ಕಾಯ್ದೆ ಮಾರ್ಲೆಮಿಂಟೋ ಸುಧಾರಣೆಗಳು 1909. ಓಕೆ, ಇಷ್ಟೂ ಕಾಯ್ದೆಗಳನ್ನು ಬ್ರಿಟಿಷ್ ಸಂಸತ್ತು ಭಾರತೀಯರನ್ನ ಆಡಳಿತ ವ್ಯವಸ್ಥೆಗೆ ಸೇರಿಸಿಕೊಳ್ಳೋ ಉದ್ದೇಶದಿಂದ ಜಾರಿಗೊಳಿಸಿತು. ಈ ವಿಡಿಯೋದಲ್ಲಿ ನಾನು 1861ರ ಭಾರತೀಯರ ಮಂಡಳಿಗಳ ಕಾಯ್ದೆಯನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಮುಂದಿನ ವಿಡಿಯೋಗಳಲ್ಲಿ ರಿಮೈನಿಂಗ್ ಕಾಯ್ದೆಗಳನ್ನು ನೋಡೋಣ. ಓಕೆ, ಲೆಟ್ಸ್ ಸ್ಟಾರ್ಟ್. ಭಾರತೀಯ ಮಂಡಳಿಗಳ ಕಾಯ್ದೆ 1861. ನೋಡಿ, 1861ರ ಭಾರತೀಯ ಮಂಡಳಿಗಳ ಕಾಯ್ದೆಯು ಭಾರತದ ಸಾಂವಿಧಾನಿಕ ಮತ್ತು ರಾಜಕೀಯ ಇತಿಹಾಸದಲ್ಲಿ ಒಂದು ಪ್ರಮುಖ ಮೈಲಿಗಲ್ಲಾಗಿದೆ. ಹೌದಲ್ವಾ? ನೋಡಿ, ಈ ಕಾಯ್ದೆ ಭಾರತದ ಸಂವಿಧಾನಿಕ ಮತ್ತು ರಾಜಕೀಯ ಇತಿಹಾಸದಲ್ಲೇ ಮೊದಲ ಅತಿ ದೊಡ್ಡ ತಿರುವು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಕಾಯ್ದೆಯಿಂದನೇ ಭಾರತೀಯರಿಗೆ ಆಡಳಿತದಲ್ಲಿ ಅವಕಾಶ ಸಿಗೋಕೆ ಪ್ರಾರಂಭ ಆಗಿದ್ದು. ಭಾರತೀಯರನ್ನು ಕಾನೂನು ರಚನಾ ಪ್ರಕ್ರಿಯೆಯಲ್ಲಿ ಸೇರಿಸುವ ಮೂಲಕ ಈ 1861ರ ಭಾರತೀಯ ಮಂಡಳಿ ಕಾಯ್ದೆ ಪ್ರತಿನಿಧಿ ಸಂಸ್ಥೆಗಳ ಅಂದ್ರೆ ರೆಪ್ರೆಸೆಂಟೇಟಿವ್ ಇನ್ಸ್ಟಿಟ್ಯೂಷನ್ಸ್ಗಳನ್ನು ಆರಂಭ ಮಾಡ್ತು. ಹೇಗೆ ಅಂದ್ರೆ, ನೋಡಿ, ಈ 1861ರ ಈ ಕಾಯ್ದೆ ಬರೋಕೆ ಮುಂಚೆ ಹೇಗಿತ್ತು? ಎಲ್ಲ ಕಾನೂನುಗಳನ್ನು ಬ್ರಿಟಿಷ್ ಅಧಿಕಾರಿಗಳೇ ಮಾಡ್ತಾ ಇದ್ರು. ಭಾರತೀಯರ ಯಾವುದೇ ಪಾತ್ರ ಕಾನೂನು ರಚನೆಯಲ್ಲಿ ಇರ್ತಿರ್ಲಿಲ್ಲ. ಆದರೆ 1861ರ ಭಾರತೀಯ ಮಂಡಳಿಗಳ ಕಾಯ್ದೆ ಬಂದ್ಮೇಲೆ ಮೊದಲ ಬಾರಿಗೆ ಭಾರತೀಯರನ್ನ ಕಾನೂನು ರಚನಾ ಪ್ರಕ್ರಿಯೆಯಲ್ಲಿ ಸೇರಿಸ್ಕೊಂಡ್ರು. ಇದರ ಮೂಲಕ ಪ್ರತಿನಿಧಿ ವ್ಯವಸ್ಥೆ ಅನ್ನೋದು ಭಾರತದಲ್ಲಿ ಮೊದಲ ಬಾರಿಗೆ ಶುರು ಆಯಿತು. ಓಕೆ, ಅದರಂತೆ ವೈಸ್ರಾಯ್ ವಿಧಾನ ಪರಿಷತ್ತಿಗೆ ಭಾರತೀಯರನ್ನು ಅಧಿಕೃತೇತರ ಸದಸ್ಯರಾಗಿ ಅಂದ್ರೆ ನಾನ್ ಅಫಿಷಿಯಲ್ ಮೆಂಬರ್ಸ್ ಆಗಿ ನಾಮನಿರ್ದೇಶನ ಮಾಡಬಹುದಿತ್ತು. ಇಂಪಾರ್ಟೆಂಟ್. ನೋಡಿ, ಈ 1861ರ ಕಾಯ್ದೆ ಪ್ರಕಾರ ವೈಸ್ರಾಯ್ಗೆ ಒಂದು ಅಧಿಕಾರ ಸಿಕ್ತು. ಅದು ಏನಂದ್ರೆ, ತನ್ನ ಲೆಜಿಸ್ಲೇಟಿವ್ ಕೌನ್ಸಿಲ್ಗೆ ಅಂದ್ರೆ ವಿಧಾನ ಪರಿಷತ್ಗೆ ಭಾರತೀಯರನ್ನ ನಾನ್ ಅಫಿಷಿಯಲ್ ಮೆಂಬರ್ಸ್ ಆಗಿ ವೈಸ್ರಾಯ್ ನೇಮಕ ಮಾಡ್ಕೊಬೋದಿತ್ತು. ಓಕೆ, ಈ ನಾನ್ ಅಫಿಷಿಯಲ್ ಮೆಂಬರ್ಸ್ ಅಂದ್ರೆ ಇವರು ಬ್ರಿಟಿಷ್ ಸರ್ಕಾರದ ಅಧಿಕೃತ ಅಧಿಕಾರಿಗಳು ಅಲ್ಲ.
ಆದರೆ ಕಾನೂನು ಚರ್ಚೆ ಮಾಡೋದ್ರಲ್ಲಿ ಅಥವಾ ಸಲಹೆ ನೀಡೋದ್ರಲ್ಲಿ ಮಾತ್ರ ಭಾಗವಹಿಸಬಹುದಿತ್ತು. ಓಕೆನಾ? ಸೊ ಈ 1861 ಕಾಯ್ದೆಯಿಂದ ವೈಸ್ರಾಯ್ಗೆ ಮೊದಲ ಬಾರಿಗೆ ಭಾರತೀಯರನ್ನ ತನ್ನ ಕಾನೂನು ಮಂಡಳಿಗೆ ನೇಮಕ ಮಾಡಬಹುದಾದಂತಹ ಅಧಿಕಾರ ಸಿಕ್ತು. ಈ ಒಂದು ಅಧಿಕಾರದಿಂದ ವೈಸ್ರಾಯ್ ಆಗಿದ್ದಂತಹ ಲಾರ್ಡ್ ಕ್ಯಾನಿಂಗ್ ತನ್ನ ಕಾನೂನು ಮಂಡಳಿಗೆ 3 ಜನ ಭಾರತೀಯರ ಹೆಸರನ್ನ ಶಿಫಾರಸು ಮಾಡ್ತಾನೆ. ಅದು ಯಾರ್ಯಾರು ಅಂದ್ರೆ ಬನಾರಸ್ ರಾಜ, ಹಾಗೆ ಪಟಿಯಾಲದ ಮಹಾರಾಜ ಮತ್ತು ಸರ್ ದಿನಕರ್ ರಾವ್. ಇಷ್ಟೂ ಜನ ಭಾರತೀಯರನ್ನ ಕಾನೂನು ರಚನಾ ಪ್ರಕ್ರಿಯೆಗೆ ನಾನ್ ಅಫಿಷಿಯಲ್ ಮೆಂಬರ್ಸ್ ಆಗಿ ಲಾರ್ಡ್ ಕ್ಯಾನಿಂಗ್ ನೇಮಕ ಮಾಡ್ತಾನೆ. ಇದರಿಂದ ಈ 3 ಜನ ಭಾರತೀಯರು ಕಾನೂನು ಚರ್ಚೆಗಳಲ್ಲಿ ಭಾಗವಹಿಸೋಕೆ ಅವಕಾಶ ಪಡ್ಕೊಂಡ್ರು. ಓಕೆ, ಅರ್ಥ ಆಗಿದೆ ಅನ್ಕೊಂತೀನಿ. ಮುಂದೆ ಹೋಗೋಣ. 1861 ಕಾಯ್ದೆಯು ಬಾಂಬೆ ಮತ್ತು ಮದ್ರಾಸ್ ಪ್ರಾಂತ್ಯಗಳಿಗೆ ಶಾಸಕಾಂಗ ಅಧಿಕಾರಗಳನ್ನು ಹಿಂತಿರುಗಿಸಿತು. ಅಂದರೆ ನೋಡಿ, 1774 ರೆಗ್ಯುಲೇಟಿಂಗ್ ಕಾಯ್ದೆಯಿಂದ ಹಿಡಿದು 1858 ಭಾರತ ಸರ್ಕಾರ ಕಾಯ್ದೆವರೆಗೆ ಎಲ್ಲ ಅಧಿಕಾರಗಳು ವೈಸ್ರಾಯ್ ಹತ್ರನೇ ಕೇಂದ್ರೀಕೃತ ಆಗಿತ್ತು. ಅಂದರೆ ಬಾಂಬೆ ಮತ್ತು ಮದ್ರಾಸ್ ಪ್ರಾಂತ್ಯಗಳು ಇಂಡಿಪೆಂಡೆಂಟ್ ಆಗಿ ಯಾವುದೇ ನಿರ್ಧಾರಗಳನ್ನು ತಗೊಳ್ಳೋಕೆ ಆಗ್ತಾ ಇರಲಿಲ್ಲ. ಇಟ್ ಮೀನ್ಸ್ ಅಧಿಕಾರಗಳು ವೈಸ್ರಾಯ್ ಹತ್ರ ಕೇಂದ್ರೀಕೃತ ಆಗಿತ್ತು, ಸೆಂಟ್ರಲೈಸೇಷನ್ ಆಗಿತ್ತು. ಆದರೆ 1861 ಭಾರತೀಯ ಮಂಡಳಿಗಳ ಕಾಯ್ದೆ ಬಂದ ನಂತರ ಬಾಂಬೆ ಮತ್ತು ಮದ್ರಾಸ್ ಪ್ರಾಂತ್ಯಗಳಿಗೆ ಮತ್ತೆ ಕಾನೂನು ಮಾಡೋ ಅಧಿಕಾರ ಸಿಕ್ತು. ವೈಸ್ರಾಯ್ ಹತ್ರ ಕೇಂದ್ರೀಕೃತ ಆಗಿದ್ದಂತಹ ಅಧಿಕಾರಗಳು ಬಾಂಬೆ ಮತ್ತು ಮದ್ರಾಸ್ ಪ್ರಾಂತ್ಯಗಳಿಗೆ ಹಂಚುವ ಮೂಲಕ ಅಧಿಕಾರಗಳ ವಿಕೇಂದ್ರೀಕರಣ ಆಯಿತು, ಅಂದರೆ ಡಿಸೆಂಟ್ರಲೈಸೇಷನ್ ಆಯಿತು. ಓಕೆ, ಅರ್ಥ ಆಗಿದೆ ಅನ್ಕೊಂತೀನಿ. ಈ ಕಾಯ್ದೆ 1862 ಬಂಗಾಳದಲ್ಲಿ, 1886 ವಾಯುವ್ಯ ಗಡಿನಾಡು ಪ್ರಾಂತ್ಯದಲ್ಲಿ ಮತ್ತು 1897 ಪಂಜಾಬ್ನಲ್ಲಿ ಶಾಸಕಾಂಗ ಮಂಡಳಿಗಳನ್ನು ಸ್ಥಾಪಿಸಿತು. ಅಂದರೆ 1861 ಕಾಯ್ದೆ ಕೇಂದ್ರೀಯ ಪ್ರಾಂತ್ಯಗಳನ್ನು ಹೊರತುಪಡಿಸಿ ಇತರ ಪ್ರಾಂತ್ಯಗಳಿಗೂ ತಮ್ಮದೇ ಶಾಸಕಾಂಗ ಮಂಡಳಿಗಳನ್ನು ಸ್ಥಾಪಿಸೋಕೆ ಅವಕಾಶ ಮಾಡಿಕೊಡ್ತು. ಇದರಿಂದಾಗಿ ಸ್ಥಳೀಯ ಸಮಸ್ಯೆಗಳಿಗೆ ಸ್ಥಳೀಯ ಕಾನೂನುಗಳನ್ನು ಮಾಡೋಕೆ ಸುಲಭ ಆಗುತ್ತೆ. ಆದರೆ ಈ ಶಾಸಕಾಂಗ ಮಂಡಳಿಗಳು ಮಾಡುತ್ತಿದ್ದಂತಹ ಪ್ರತಿಯೊಂದು ಕಾಯ್ದೆಗೂ ಪ್ರತಿಯೊಂದು ಕಾನೂನಿಗೂ ವೈಸ್ರಾಯ್ನ ಅನುಮತಿ ಬೇಕಿತ್ತು. ಅಂದರೆ ಅಂತಿಮ ಅಧಿಕಾರ ವೈಸ್ರಾಯ್ ಕೈಯಲ್ಲೇ ಇತ್ತು ಅಂತ. ಮುಖ್ಯವಾದ ಅಂಶ ಏನಂದರೆ ತಂತಿ, ಕರೆನ್ಸಿ, ಅಂಚೆ, ನೌಕೆ, ಮಿಲಿಟರಿ ವಿಷಯಗಳು ಶಾಸಕಾಂಗದಿಂದ ಹೊರಗುಳಿದಿದ್ದು ಅವುಗಳ ಮೇಲೆ ಕಾಯ್ದೆ ಮಾಡುವ ಅಧಿಕಾರ ವೈಸ್ರಾಯ್ಗೆ ಇದ್ದಿತು. ಅಂದರೆ ಟೆಲಿಗ್ರಾಫ್ ಮತ್ತು ಕರೆನ್ಸಿಯ ಬಗ್ಗೆ, ಅಂಚೆ ಬಗ್ಗೆ, ಮಿಲಿಟರಿ ಅಥವಾ ನೌಕಾಯಾನದ ಬಗ್ಗೆ ಈ ಪ್ರಾಂತ್ಯದ ಶಾಸಕಾಂಗ ಮಂಡಳಿಗೆ ಕಾನೂನು ಮಾಡೋ ಅಧಿಕಾರ ಇರಲಿಲ್ಲ. ಎಲ್ಲ ವಿಷಯಗಳ ಬಗ್ಗೆ ಕಾನೂನು ಮಾಡೋ ಅಧಿಕಾರ ವೈಸ್ರಾಯ್ಗೆ ಮಾತ್ರ ಇತ್ತು. ಓಕೆ, ಅರ್ಥ ಆಗಿದೆ ಅನ್ಕೋತೀನಿ. ಮುಂದೆ ಹೋಗೋಣ. 1861 ಈ ಕಾಯ್ದೆ ಲಾರ್ಡ್ ಕ್ಯಾನಿಂಗ್ನ ಪೋರ್ಟ್ಫೋಲಿಯೋ ವ್ಯವಸ್ಥೆಗೆ ಅಧಿಕೃತ ಮಾನ್ಯತೆ ನೀಡಿತು. ಪೋರ್ಟ್ಫೋಲಿಯೋ ವ್ಯವಸ್ಥೆ ಅಂದರೆ ಪ್ರತಿ ಇಲಾಖೆಗೆ, ಅಂದರೆ ಪ್ರತಿ ಡಿಪಾರ್ಟ್ಮೆಂಟ್ಗೆ ಒಬ್ಬೊಬ್ಬ ಸದಸ್ಯನಿಗೆ ಜವಾಬ್ದಾರಿ ನೀಡೋ ವ್ಯವಸ್ಥೆಯನ್ನು ಪೋರ್ಟ್ಫೋಲಿಯೋ ಸಿಸ್ಟಮ್ ಅಂತ ಕರೀತಾರೆ. ಓಕೆ, ಈ ಒಂದು ವ್ಯವಸ್ಥೆಗೆ 1861 ಈ ಭಾರತೀಯ ಮಂಡಳಿಗಳ ಕಾಯ್ದೆ ಅಧಿಕೃತವಾಗಿ ಮಾನ್ಯತೆ ನೀಡಿತು. ಈ ಒಂದು ಪೋರ್ಟ್ಫೋಲಿಯೋ ವ್ಯವಸ್ಥೆಯನ್ನ ಮೊದಲ ಬಾರಿಗೆ ಪರಿಚಯಿಸಿದ್ದು ಲಾರ್ಡ್ ಕ್ಯಾನಿಂಗ್. ನೋಡಿ, ಈ ಪಾಯಿಂಟ್ ಅಲ್ಲಿ ಇದೆ, ಈ ಪೋರ್ಟ್ಫೋಲಿಯೋ ಸಿಸ್ಟಮ್ ಪ್ರತಿ ಕೌನ್ಸಿಲ್ ಸದಸ್ಯರಿಗೆ ನಿರ್ದಿಷ್ಟ ಸರ್ಕಾರಿ ಇಲಾಖೆಗಳನ್ನ ನಿಯೋಜನೆ ಮಾಡಿತು. ಅಂದ್ರೆ ಪ್ರತಿ ಸದಸ್ಯನಿಗೆ ಒಂದೊಂದು ಇಲಾಖೆಯ ಜವಾಬ್ದಾರಿ ಕೊಟ್ಟು ಆ ಇಲಾಖೆಗಳ ಕೆಲಸಗಳನ್ನ ಸ್ಪಷ್ಟವಾಗಿ ವಿಭಜನೆ ಮಾಡಿದ್ರು. ಸದಸ್ಯರು ತಮ್ಮ ಇಲಾಖೆಗಳಲ್ಲಿ ಅಂತಿಮ ಆದೇಶಗಳನ್ನು ಹೊರಡಿಸೋಕೆ ಈ ಕಾಯ್ದೆ ಅವಕಾಶ ನೀಡಿತು. ಇದರ ಮೂಲಕ ಆಡಳಿತಾತ್ಮಕ ದಕ್ಷತೆಯನ್ನ ಸುಧಾರಿಸುವ ಉದ್ದೇಶ ಈ 1861 ಕಾಯ್ದೆಯದ್ದಾಗಿತ್ತು. ನೋಡಿ, ಇದರಿಂದ ಏನು ಉಪಯೋಗ ಆಯಿತು ಅಂದ್ರೆ ಪ್ರತಿ ಸದಸ್ಯ ತನ್ನ ಇಲಾಖೆಯಲ್ಲಿ ತಾನೇ ತೀರ್ಮಾನ ತಗೊಳ್ಳೋಕೆ ಅವಕಾಶ ಸಿಕ್ತು. ಇದರಿಂದ ಆಡಳಿತ ಹೆಚ್ಚು ವೇಗವಾಗಿ ಮತ್ತು ಸುಲಭವಾಗಿ ನಡೀತಾ ಇತ್ತು. ಓಕೆ, ನೆಕ್ಸ್ಟ್ ನೋಡೋಣ. ಈ 1861 ಕಾಯ್ದೆ ವೈಸ್ರಾಯ್ಗೆ ಶಾಸಕಾಂಗ ಮಂಡಳಿಯ ಅನುಮತಿ ಇಲ್ಲದೆ ತುರ್ತು ಪರಿಸ್ಥಿತಿಯಲ್ಲಿ ಸುಗ್ರೀವಾಜ್ಞೆಗಳನ್ನು ಹೊರಡಿಸುವ ಅಧಿಕಾರನ ಈ ಕಾಯ್ದೆ ವೈಸ್ರಾಯ್ಗೆ ನೀಡಿತು. ಈ ರೀತಿ ವೈಸ್ರಾಯ್ ಹೊರಡಿಸಿದಂತಹ ಸುಗ್ರೀವಾಜ್ಞೆಗಳ ಮಾನ್ಯತೆಯ ಅವಧಿ 6 ತಿಂಗಳು ಆಗಿತ್ತು. ಓಕೆ, ಎಂತಹ ಪರಿಸ್ಥಿತಿಯಲ್ಲಿ ಅಂದ್ರೆ ತುರ್ತು ಪರಿಸ್ಥಿತಿಯಲ್ಲಿ. ಯಾರು ಸುಗ್ರೀವಾಜ್ಞೆ ಹೊರಡಿಸಬಹುದಿತ್ತು ಅಂದ್ರೆ ವೈಸ್ರಾಯ್.
ಶಾಸಕಾಂಗ ಮಂಡಳಿಯ ಅನುಮತಿ ಬೇಕಾಗಿರಲಿಲ್ಲ. ಈ ಒಂದು ವೈಸ್ರಾಯ್ ಹೊರಡಿಸಿದಂತಹ ಸುಗ್ರೀವಾಜ್ಞೆಯ ಅವಧಿ 6 ತಿಂಗಳು ಆಗಿತ್ತು. ಓಕೆ, ಅರ್ಥ ಆಗಿದೆ ಅನ್ಕೊಂತೀನಿ. ಹಾಗೇನೆ ಈ ವಿಧಾನ ಪರಿಷತ್ತು ಯಾವುದೇ ಅಡೆತಡೆ ಇಲ್ಲದೆ ಸುಗಮವಾಗಿ ನಡೆಯುವಂತೆ ನೋಡಿಕೊಳ್ಳಲು ಹಾಗೂ ಶಾಸಕಾಂಗದ ಕಾರ್ಯವಿಧಾನಗಳ ಮೇಲೆ ನಿಯಂತ್ರಣವನ್ನು ಬಲಪಡಿಸಲು ಅನುವಾಗುವಂತೆ ವೈಸ್ರಾಯ್ಗೆ ಆಜ್ಞೆಗಳನ್ನು ಮಾಡುವ ಅಧಿಕಾರನ ಈ 1861 ಕಾಯ್ದೆ ನೀಡಿತು. ಓಕೆ, ಹಾಗೇನೆ ಮದ್ರಾಸ್ ಮತ್ತು ಬಾಂಬೆ ಪ್ರಾಂತ್ಯಗಳ ಶಾಸನ ಸಭೆಗಳಿಗೆ ಶಾಸನ ಮಾಡುವ ಅಥವಾ ಕಾನೂನು ಮಾಡುವ ಅಡ್ವೊಕೇಟ್ ಜನರಲ್ನನ್ನ ಅಂದ್ರೆ ಕಾನೂನು ಸಲಹೆಗಾರನನ್ನ ನೇಮಿಸಿಕೊಳ್ಳುವ ಅಧಿಕಾರನ ಈ ಕಾಯ್ದೆ ನೀಡಿತು. ಆದ್ರೆ ಇವರು ಮಾಡಿದಂತಹ ಕಾನೂನುಗಳಿಗೂ ವೈಸ್ರಾಯ್ನ ಅನುಮತಿ ಕಡ್ಡಾಯವಾಗಿತ್ತು. ಓಕೆ, ಹಾಗೇನೆ ಈ ಕಾಯ್ದೆಯು ವೈಸ್ರಾಯ್ಗೆ ಹೊಸ ಪ್ರಾಂತ್ಯಗಳನ್ನ ರಚಿಸುವ, ಗಡಿಗಳನ್ನು ನಿರ್ಧರಿಸುವ ಮತ್ತು ಪುನರ್ರಚಿಸುವ ಅಧಿಕಾರನ ವೈಸ್ರಾಯ್ಗೆ ನೀಡಿತು. ಅಂದ್ರೆ ವೈಸ್ರಾಯ್ ಭಾರತದಲ್ಲಿನ ಪ್ರಾಂತ್ಯಗಳನ್ನ ಬದಲಾಯಿಸಬಹುದಿತ್ತು, ಹಾಗೆ ಹೊಸ ಪ್ರಾಂತ್ಯನ ರಚನೆ ಮಾಡಬಹುದಿತ್ತು. ಓಕೆ, ಇಷ್ಟು ಕೂಡ 1861 ಭಾರತೀಯ ಮಂಡಳಿಗಳ ಕಾಯ್ದೆಯ ಮುಖ್ಯ ಅಂಶಗಳು ಆಗಿದ್ವು. ಈ 1861 ಕಾಯ್ದೆಯ ನ್ಯೂನತೆಗಳನ್ನ ನೋಡೋದಾದ್ರೆ, ಶಾಸಕಾಂಗ ಮಂಡಳಿಗಳ ಸೀಮಿತ ಪಾತ್ರ. ಅಂದ್ರೆ ಈ ಶಾಸನ ಮಂಡಳಿಗಳು ಸ್ಥಾಪನೆ ಆಗಿದ್ರು ಕೂಡ ಅವುಗಳಿಗೆ ನಿಜವಾದ ಅಧಿಕಾರ ಇರಲಿಲ್ಲ. ಶಾಸನ ಮಂಡಳಿ ಕಾನೂನು ಮಾಡಿದ್ರು ಕೂಡ ಅದಕ್ಕೆ ವೈಸ್ರಾಯ್ ಪರ್ಮಿಷನ್ ಬೇಕಿತ್ತು. ವೈಸ್ರಾಯ್ ಒಪ್ಪಿದ್ರೂ ಲಂಡನ್ ನಲ್ಲಿ ಇದ್ದಂತಹ ರಾಜ್ಯ ಕಾರ್ಯದರ್ಶಿ ತಿರಸ್ಕಾರ ಮಾಡಬಹುದಿತ್ತು. ಓಕೆ, ಮುಂದಿನ ನ್ಯೂನತೆ ಏನಂದ್ರೆ ಸಾಂಕೇತಿಕ ಪ್ರಾತಿನಿಧ್ಯ. ಅಂದ್ರೆ ಕಾನೂನು ರಚನೆಯ ಪ್ರಕ್ರಿಯೆಯಲ್ಲಿ ಭಾರತೀಯರಿಗೆ ಅವಕಾಶ ಕೊಟ್ರು ಅವರನ್ನ ನಾನ್ ಅಫಿಷಿಯಲ್ ಮೆಂಬರ್ಸ್ ಆಗಿ ಮಾತ್ರ ಸೇರಿಸ್ಕೊಂಡ್ರು. ಇವರು ಚರ್ಚೆಯಲ್ಲಿ ಭಾಗವಹಿಸಬಹುದಿತ್ತೇ ಹೊರತು ಕಾನೂನು ರಚನೆಯಲ್ಲಿ ತಮ್ಮ ಪ್ರಭಾವವನ್ನ ಬೀರೋದಕ್ಕೆ ಸಾಧ್ಯ ಆಗಲಿಲ್ಲ. ಹಾಗೆ ನಾನು ಮೊದಲೇ ಹೇಳ್ದಾಗೆ ವೈಸ್ರಾಯ್ಗೆ ಸರ್ವೋಚ್ಚ ಅಧಿಕಾರ ಇತ್ತು, ಹಾಗೆ ಕೇಂದ್ರೀಕೃತ ನಿಯಂತ್ರಣವನ್ನ ಉಳಿಸಿಕೊಂಡಿತ್ತು. ಅಂದ್ರೆ ಮೇಲ್ನೋಟಕ್ಕೆ ಅಧಿಕಾರಗಳ ವಿಕೇಂದ್ರೀಕರಣದ ಪ್ರಯತ್ನಗಳನ್ನ ಮಾಡಿದ್ರೂ ಕೂಡ ಕಂಪ್ಲೀಟ್ ಕಂಟ್ರೋಲು ವೈಸ್ರಾಯ್ ಹತ್ರನೇ ಇತ್ತು. ಓಕೆ, ಇಷ್ಟೆಲ್ಲ ಕಾರಣಗಳಿಂದ 1861 ಭಾರತೀಯ ಮಂಡಳಿಗಳ ಕಾಯ್ದೆ ದುರ್ಬಲಗೊಂಡಿತು ಅಂತಾನೆ ಹೇಳ್ಬೋದು. ಓಕೆ, ಎಲ್ರಿಗೂ ಅರ್ಥ ಆಗಿದೆ ಅನ್ಕೊಂತೀನಿ. ಮುಂದಿನ ವಿಡಿಯೋದಲ್ಲಿ 1892 ಭಾರತೀಯ ಮಂಡಳಿಗಳ ಕಾಯ್ದೆಯನ್ನ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಇಂಪಾರ್ಟೆಂಟ್ ಕಾಯ್ದೆಯಾದಂತಹ 1892 ಭಾರತೀಯ ಮಂಡಳಿಗಳ ಕಾಯ್ದೆ ಅಂದ್ರೆ ಇಂಡಿಯನ್ ಕೌನ್ಸಿಲ್ಸ್ ಆಕ್ಟ್ ಆಫ್ 1892 ಇದರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಯಾರಾದ್ರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್. ಭಾರತೀಯ ಮಂಡಳಿಗಳ ಕಾಯ್ದೆ 1892 ಹಿನ್ನೆಲೆ ನೋಡಿ. ಈ 1892 ಭಾರತೀಯ ಮಂಡಳಿಗಳ ಕಾಯ್ದೆ ಅಂತಕ್ಕಂಥದ್ದು ಈ ಬ್ರಿಟಿಷರು ಭಾರತೀಯರಿಗೆ ನೀಡಿದಂತಹ ಕೆಲವೊಂದು ರಾಜಕೀಯ ಸವಲತ್ತುಗಳನ್ನ ಒಳಗೊಂಡಿರುವಂತಹ ಕಾಯ್ದೆಯೇ ಭಾರತೀಯ ಮಂಡಳಿಗಳ ಕಾಯ್ದೆ 1892. ಓಕೆ, ಹಾಗಾದ್ರೆ ಈ 1892 ಕಾಯ್ದೆ ಬಗ್ಗೆ ಸ್ಟಡಿ ಮಾಡೋ ಮುಂಚೆ ಈ ಕಾಯ್ದೆ ಯಾಕೆ ಬೇಕಾಯಿತು, ಇದರ ಹಿನ್ನೆಲೆಯಾದ್ರೂ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ. 1861 ಭಾರತೀಯ ಮಂಡಳಿಗಳ ಕಾಯ್ದೆಯ ನಂತರ 31 ವರ್ಷಗಳಲ್ಲಿ ಭಾರತದಲ್ಲಿ ರಾಷ್ಟ್ರೀಯತೆ ಅಂದ್ರೆ ನ್ಯಾಷನಲಿಸಂ ತೀವ್ರ ಗತಿಯಲ್ಲಿ ಬೆಳೆಯಿತು. ನೋಡಿ, 1861 ಭಾರತೀಯ ಮಂಡಳಿಗಳ ಕಾಯ್ದೆನ ಡೀಟೇಲ್ ಆಗಿ ಹಿಂದಿನ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ದಯವಿಟ್ಟು ನೋಡಿ ಅಂತ ಹೇಳ್ತಾ, ಈ 1861 ಕಾಯ್ದೆ ಜಾರಿಗೆ ಬಂದ ನಂತರ 31 ವರ್ಷಗಳಲ್ಲಿ ಅಂದ್ರೆ 861ರಿಂದ 892 ಕಾಲಾವಧಿಯಲ್ಲಿ ಅಂದ್ರೆ ಸುಮಾರು 3 ದಶಕಗಳಲ್ಲಿ ಭಾರತೀಯರಲ್ಲಿ ರಾಷ್ಟ್ರೀಯತೆ ಅಂದ್ರೆ ರಾಷ್ಟ್ರ ಭಾವನೆ ಆಗಿರ್ಬೋದು, ಸ್ವಾತಂತ್ರ್ಯದ ಆಸೆ ಆಗಿರ್ಬೋದು, ಬ್ರಿಟಿಷರ ವಿರುದ್ಧ ಅಸಮಾಧಾನ ಆಗಿರ್ಬೋದು, ಹಾಗೆ ಭಾರತ ದೇಶದ ಬಗ್ಗೆ ಒಗ್ಗಟ್ಟು ಅಥವಾ ಹೆಮ್ಮೆ ಅನ್ನೋದು ಹೆಚ್ಚಾಗಿರೋದು ಆಗಿರ್ಬೋದು. ಹೀಗೆ 31 ವರ್ಷಗಳ ಅಂತರದಲ್ಲಿ ಭಾರತೀಯರಿಗೆ ರಾಷ್ಟ್ರೀಯತೆಯ ಜಾಗೃತಿ ಹೆಚ್ಚಿಗೆ ಆಗುತ್ತೆ. ಓಕೆ, 1857 ಸಿಪಾಯಿ ದಂಗೆಯನ್ನು ಬ್ರಿಟಿಷರು ದಮನಕಾರಿ ರೀತಿಯಲ್ಲಿ ಹತ್ತಿಕ್ಕಿದುದು ಭಾರತೀಯರ ಮತ್ತು ಆಳುವವರ ಅಂದ್ರೆ ಬ್ರಿಟಿಷರ ನಡುವೆ ಆಳವಾದ ಕಂದಕ ನಿರ್ಮಿಸಿತು. ಅಂದ್ರೆ ನೋಡಿ, 1857 ನಡೆದಂತಹ ಸಿಪಾಯಿ ದಂಗೆ ಭಾರತದಲ್ಲಿ ಬ್ರಿಟಿಷರ ವಿರುದ್ಧ ನಡೆದಂತಹ ಮೊಟ್ಟ ಮೊದಲ ದಂಗೆಯಾಗಿತ್ತು, ಹೌದಲ್ವಾ? ಈ ದಂಗೆಯನ್ನ ಬ್ರಿಟಿಷರು ಅತ್ಯಂತ ಕ್ರೂರವಾಗಿ ಕಠಿಣವಾಗಿ ದಮನ ಮಾಡಿದ್ರು.
ಅಂದ್ರೆ ಕಂಟ್ರೋಲ್ ಮಾಡಿದ್ರು. ಈ ಒಂದು ದಮನದಿಂದ ಭಾರತೀಯರ ಮನಸ್ಸಿನಲ್ಲಿ ಬ್ರಿಟಿಷರ ಮೇಲೆ ಅವಿಶ್ವಾಸ ಉಂಟಾಯಿತು, ಕೋಪ ಉಂಟಾಯಿತು, ಬ್ರಿಟಿಷರ ಮೇಲೆ ಅಸಹನೆ ಹೆಚ್ಚಾಯಿತು. ಓಕೆ, ಇದು ಭಾರತೀಯರ ಮತ್ತು ಬ್ರಿಟಿಷರ ನಡುವೆ ಆಳವಾದ ಅಂತರನ ಸೃಷ್ಟಿ ಮಾಡ್ತು. ಓಕೆ, ಭಾರತೀಯರಿಗೆ ಯಾವ ಯಾವ ವಿಷಯಗಳಲ್ಲಿ ಅತೃಪ್ತಿ ಆಗಿತ್ತು ಅಂದ್ರೆ 1878ರ ಲಿಟ್ಟನ್ನ ದೇಶೀಯ ಪತ್ರಿಕಾ ಕಾಯ್ದೆ, ಹಾಗೆ 1878ರ ಶಸ್ತ್ರಾಸ್ತ್ರಗಳ ಕಾಯ್ದೆ, ಹಾಗೆ 1883ರ ಇಲ್ಬರ್ಟ್ ಬಿಲ್ ವಿವಾದ ಮತ್ತು ಸಿವಿಲ್ ಸರ್ವಿಸ್ ಪರೀಕ್ಷೆಗಳ ವಯೋಮಿತಿ 21 ವರ್ಷದಿಂದ 19 ವರ್ಷಕ್ಕೆ ಇಳಿಕೆ ಮಾಡಿದ್ದು. ಇಷ್ಟೆಲ್ಲಾ ವಿಷಯಗಳಿಂದ ಭಾರತೀಯರಲ್ಲಿ ಸಹಜವಾಗಿಯೇ ಬ್ರಿಟಿಷರ ವಿರುದ್ಧ ಅತೃಪ್ತಿ ಮನೋಭಾವನೆ ಉಂಟಾಗಿತ್ತು. ನೋಡಿ, ಇವನ್ನೆಲ್ಲ ನಾನು ಸಪ್ರೇಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ಸಿಂಪಲ್ ಆಗಿ ಹೇಳೋದಾದ್ರೆ 1878ರ ಲಿಟ್ಟನ್ನ ದೇಶೀಯ ಪತ್ರಿಕಾ ಕಾಯ್ದೆ ಅಂದ್ರೆ ಈ ಒಂದು ಕಾಯ್ದೆ ಭಾರತೀಯ ಪತ್ರಿಕೆಗಳ ಮೇಲೆ ಕಟ್ಟುಪಾಡುಗಳನ್ನ ಹೇರ್ತಾ ಇತ್ತು. ಭಾರತೀಯರು ಸ್ವತಂತ್ರವಾಗಿ ಪತ್ರಿಕೆಗಳನ್ನ ಬರೆಯೋ ಆಗಿರ್ಲಿಲ್ಲ. ಇದರಿಂದ ಭಾರತೀಯರಿಗೆ ಅತೃಪ್ತಿ ಉಂಟಾಯಿತು. ಹಾಗೆ ಈ 1878ರ ಶಸ್ತ್ರಾಸ್ತ್ರಗಳ ಕಾಯ್ದೆ ಅಂದ್ರೆ ಈ ಕಾಯ್ದೆ ಬ್ರಿಟಿಷರಿಗೆ ಬಂದೂಕು ಮತ್ತು ಶಸ್ತ್ರಾಸ್ತ್ರಗಳನ್ನ ಬಳಸೋಕೆ ಸ್ವಾತಂತ್ರ್ಯ ಕೊಡ್ತು. ಆದ್ರೆ ಭಾರತೀಯರಿಗೆ ಮಾತ್ರ ಲೈಸೆನ್ಸ್ ಇಲ್ಲದೆ ಅಂದ್ರೆ ಪರವಾನಗಿ ಇಲ್ಲದೆ ಯಾವುದೇ ಶಸ್ತ್ರಾಸ್ತ್ರಗಳನ್ನ ಬಳಸುವಂತಿರಲಿಲ್ಲ. ಇದರಿಂದ ಸಹಜವಾಗಿಯೇ ಭಾರತೀಯರಿಗೆ ಅಸಮಾಧಾನ ಉಂಟಾಯಿತು. ಓಕೆ, ನೆಕ್ಸ್ಟ್ ಒನ್ ಈಸ್ 1883ರ ಇಲ್ಬರ್ಟ್ ಬಿಲ್ ವಿವಾದ. ಏನಂದ್ರೆ ಸಿಂಪಲ್ ಆಗಿ ಹೇಳೋದಾದ್ರೆ ಇಲ್ಬರ್ಟ್ ಬಿಲ್ ಪ್ರಕಾರ ಭಾರತೀಯ ನ್ಯಾಯಾಧೀಶರು ಬ್ರಿಟಿಷ್ ಅಪರಾಧಿಗಳನ್ನ ಕೂಡ ವಿಚಾರಣೆ ಮಾಡೋ ಅಧಿಕಾರನ ಈ ಇಲ್ಬರ್ಟ್ ಬಿಲ್ ಭಾರತೀಯ ನ್ಯಾಯಾಧೀಶರಿಗೆ ಕೊಡ್ತು. ಆದರೆ ಇದನ್ನ ಬ್ರಿಟಿಷರು ದೊಡ್ಡ ಮಟ್ಟದಲ್ಲಿ ವಿರೋಧ ಮಾಡಿದ್ರು. ಅದನ್ನೇ ಇಲ್ಬರ್ಟ್ ಬಿಲ್ ವಿವಾದ ಅಂತ ಅನ್ನೋದು. ಇದರಿಂದ ಭಾರತೀಯರಿಗೆ ಅಸಮಾಧಾನ ಆಯಿತು. ಓಕೆ, ಹಾಗೇನೆ ಸಿವಿಲ್ ಸರ್ವಿಸ್ ಪರೀಕ್ಷೆಗಳ ವಯೋಮಿತಿನ 21 ವರ್ಷದಿಂದ 19 ವರ್ಷಕ್ಕೆ ಇಳಿಸಿದ್ರು. ಇದರಿಂದ ಭಾರತೀಯ ಯುವಕರಿಗೆ ಸಿವಿಲ್ ಸರ್ವಿಸ್ ಪರೀಕ್ಷೆಯನ್ನ ಬರೆಯೋದು ಇನ್ನೂ ಕಷ್ಟ ಆಗೋ ತರ ಮಾಡಿದ್ರು. ಈ ಬ್ರಿಟಿಷ್ ಸರ್ಕಾರ ಭಾರತೀಯರನ್ನ ಅಧಿಕಾರದ ಹುದ್ದೆಗಳಿಗೆ ಬರದಂತೆ ತಡೆಯೋಕೆ ಈ ರೀತಿಯ ಕಾನೂನುಗಳನ್ನ ಮಾಡಿದ್ರು. ಇದು ಕೂಡ ಭಾರತೀಯರಿಗೆ ಅಸಮಾಧಾನ ತಂದಿತ್ತು. ಓಕೆ, ನೆಕ್ಸ್ಟ್ ಹಿನ್ನೆಲೆ ಏನು ಅಂತ ನೋಡೋಣ. ಹೆಚ್ಚುತ್ತಿದ್ದ ಭಾರತೀಯರ ಅತೃಪ್ತಿಯನ್ನು ರಕ್ಷಾ ಕವಚ ಒದಗಿಸುವ ಮೂಲಕ ಎ.ಒ. ಹ್ಯೂಮ್ ಈತ 1885ರಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅನ್ನು ಸ್ಥಾಪಿಸಿದನು. ಅಂದ್ರೆ ನೋಡಿ, 1880ರ ವೇಳೆಗೆ ಭಾರತೀಯರಲ್ಲಿ ಬ್ರಿಟಿಷರು ನಡೆಸ್ತಾ ಇದ್ದಂತಹ ಆಡಳಿತದ ಮೇಲೆ ಅಸಮಾಧಾನ ಇತ್ತು, ಕೋಪ ಇತ್ತು, ಅವಿಶ್ವಾಸ ಹೆಚ್ಚಾಗ್ತಾ ಇತ್ತು. ಈ ಒಂದು ಭಾರತೀಯರ ಅತೃಪ್ತಿಯನ್ನ ಶಾಂತಿಯುತ ಮಾರ್ಗದಲ್ಲಿ ವ್ಯಕ್ತಪಡಿಸೋಕೆ ಹಾಗೆ ಜನರ ಬೇಡಿಕೆಗಳನ್ನ ಸರ್ಕಾರಕ್ಕೆ ತಿಳಿಸೋಕೆ ಒಂದು ವೇದಿಕೆ ಬೇಕಿತ್ತು, ಹೌದಲ್ವಾ? ಹೀಗಾಗಿ ಎ.ಒ. ಹ್ಯೂಮನು ಏನ್ ಮಾಡ್ದ ಅಂದ್ರೆ 1885ರಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅನ್ನ ಸ್ಥಾಪನೆ ಮಾಡ್ದ. ಇದರಿಂದ ಭಾರತೀಯರಿಗೆ ಫಾರ್ ದ ಫಸ್ಟ್ ಟೈಮ್ ಒಟ್ಟಾಗಿ ಸೇರಿ ರಾಜಕೀಯ ಬೇಡಿಕೆಗಳನ್ನ ಮಂಡಿಸುವ ವೇದಿಕೆ ಸಿಕ್ತು. ಓಕೆ, ಈ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸ್ಥಾಪನೆ ಆದ್ಮೇಲೆ ಭಾರತೀಯರು ಅತಿ ಹೆಚ್ಚು ರಾಜಕೀಯ ಹಕ್ಕುಗಳನ್ನ ಕೇಳೋಕೆ ಪ್ರಾರಂಭ ಮಾಡಿದ್ರು. ಅದರಲ್ಲಿ ಮುಖ್ಯ ಬೇಡಿಕೆ ಏನಿತ್ತು ಅಂದ್ರೆ ಶಾಸಕಾಂಗ ಮಂಡಳಿಗಳ ಸದಸ್ಯರನ್ನ ಹೆಚ್ಚಿಗೆ ಮಾಡಬೇಕು, ಮತ್ತೆ ಅದರಲ್ಲಿ ಭಾರತೀಯರಿಗೆ ಹೆಚ್ಚು ಪ್ರಾತಿನಿಧ್ಯ ಕೊಡಬೇಕು ಅಂತಕ್ಕಂಥ ಬೇಡಿಕೆಗಳನ್ನ INC ವೇದಿಕೆಯಲ್ಲಿ ವ್ಯಕ್ತಪಡಿಸಿದ್ರು. ಅದೇ ರೀತಿ ಆಗಿನ ಕಾಲದಲ್ಲಿ ವೈಸರಾಯ್ ಆಗಿದ್ದಂತಹ ಲಾರ್ಡ್ ಡಫರಿನ್ಗೂ ಕೂಡ ಒಂದು ಬಲಿಷ್ಠ ಶಾಸಕಾಂಗಗಳನ್ನ ರಚನೆ ಮಾಡಬೇಕು ಅನ್ನೋ ಆಸೆ ಇತ್ತು. ಯಾರಿಗೆ ಅಂದ್ರೆ ಆಗಿನ ಕಾಲದಲ್ಲಿ ವೈಸರಾಯ್ ಆಗಿದ್ದಂತಹ ಲಾರ್ಡ್ ಡಫರಿನ್ಗೆ. ಓಕೆ, ಈ ಎಲ್ಲಾ ಬೇಡಿಕೆಗಳಿಗೆ ಪ್ರತಿಕ್ರಿಯೆಯಾಗಿ ಬ್ರಿಟಿಷ್ ಸರ್ಕಾರವು 1892ರಲ್ಲಿ ಭಾರತೀಯ ಮಂಡಳಿಗಳ ಕಾಯ್ದೆಯನ್ನ ಅಂಗೀಕರಿಸಿತು. ಇಂಪಾರ್ಟೆಂಟ್. ಓಕೆ, ಈ 1892ರ ಭಾರತೀಯ ಮಂಡಳಿಗಳ ಕಾಯ್ದೆನ ಆಗಿನ ಕಾಲದಲ್ಲಿ ಭಾರತದ ರಾಜ್ಯ ಕಾರ್ಯದರ್ಶಿ ಆಗಿದ್ದಂತಹ ಲಾರ್ಡ್ ಕ್ರಾಸ್ ಪರಿಚಯ ಮಾಡ್ತಾನೆ. ಓಕೆ, ಇಷ್ಟು ಕೂಡ 1892ರ ಭಾರತೀಯ ಮಂಡಳಿಗಳ ಕಾಯ್ದೆಯ ಹಿನ್ನೆಲೆ ಆಗಿತ್ತು. ಅರ್ಥ ಆಗಿದೆ ಅನ್ಕೋತೀನಿ. ಮುಂದೆ ಹೋಗೋಣ. ಭಾರತೀಯ ಮಂಡಳಿಗಳ ಕಾಯ್ದೆ 1892ರ ಮುಖ್ಯ ಅಂಶಗಳು ಏನೇನು ಅಂತ ನೋಡ್ತಾ ಹೋಗೋಣ ಬನ್ನಿ. ಈ 1892ರ ಕಾಯ್ದೆಯು ಭಾರತೀಯ ಸಂವಿಧಾನಿಕ ಇತಿಹಾಸದಲ್ಲೇ ಒಂದು ಮೈಲಿಗಲ್ಲಾಗಿದೆ. ಈ ಕಾಯ್ದೆ ಆಧುನಿಕ ಭಾರತದಲ್ಲಿ
ಪ್ರತಿನಿಧಿ ಸರ್ಕಾರವನ್ನು ಸ್ಥಾಪಿಸಿತು. ಅಂದ್ರೆ ನೋಡಿ, ಈ 1892ರ ಕಾಯ್ದೆ ಜಾರಿಗೆ ಬಂದ್ಮೇಲೆ ಭಾರತೀಯರು ಆಡಳಿತದಲ್ಲಿ ಪ್ರತಿನಿಧಿಗಳ ಮೂಲಕ ಭಾಗವಹಿಸುವ ವ್ಯವಸ್ಥೆ ಶುರುವಾಯಿತು. ಅಂದ್ರೆ ಭಾರತೀಯರು ಸರ್ಕಾರದ ಕೆಲಸಗಳಲ್ಲಿ ಭಾಗವಹಿಸೋಕೆ ಶುರು ಮಾಡಿದ್ರು. ಹಾಗೇನೆ ತಮ್ಮ ಪ್ರತಿನಿಧಿಗಳ ಮೂಲಕ ಸರ್ಕಾರಕ್ಕೆ ತಮ್ಮ ಅಭಿಪ್ರಾಯನ ಹೇಳೋ ಅವಕಾಶ ಸಿಕ್ತು. ಆದ್ರಿಂದ 1892ರ ಈ ಕಾಯ್ದೆಯನ್ನು ಭಾರತೀಯ ಸಂವಿಧಾನಿಕ ಇತಿಹಾಸದಲ್ಲೇ ಮೈಲಿಗಲ್ಲು ಅಂತ ಹೇಳ್ತಾರೆ. ಹಾಗೇನೆ ಈ ಕಾಯ್ದೆ ಭಾರತೀಯ ಸಂವಿಧಾನಿಕ ಇತಿಹಾಸದಲ್ಲೇ ಪ್ರತಿನಿಧಿ ಸಭೆಗಳ ಬೆಳವಣಿಗೆಗೆ ಅವಕಾಶ ಕಲ್ಪಿಸಿತು. ಅಂದ್ರೆ ನೋಡಿ, ಈ ಕಾಯ್ದೆಯಿಂದ ಶಾಸನ ಮಂಡಳಿಗಳಲ್ಲಿ ಭಾರತೀಯರ ಸದಸ್ಯರ ಸಂಖ್ಯೆ ಹೆಚ್ಚಾಗುತ್ತೆ, ಹೆಚ್ಚು ವಿಚಾರಗಳನ್ನ ಚರ್ಚಿಸೋಕೆ ಅವಕಾಶ ಸಿಗುತ್ತೆ. ಇದರಿಂದಾಗಿ ಭಾರತದ ಪ್ರತಿನಿಧಿ ಸಂಸ್ಥೆಗಳು ಕ್ರಮೇಣ ಬೆಳವಣಿಗೆ ಆಗ್ತಾ ಹೋಗುತ್ತೆ. ಹಾಗೇನೆ ಕೇಂದ್ರ ಮತ್ತು ಪ್ರಾಂತೀಯ ಶಾಸನ ಸಭೆಗಳನ್ನು ವಿಸ್ತರಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಡಳಿತದಲ್ಲಿ ಭಾಗವಹಿಸುವ ಅವಕಾಶನ ಈ 1892ರ ಕಾಯ್ದೆ ಭಾರತೀಯರಿಗೆ ನೀಡಿತು. ಓಕೆ, ಇದರಿಂದಾಗಿ ಈ ಕಾಯ್ದೆ ವಿದ್ಯಾವಂತ ಭಾರತೀಯರಲ್ಲಿ ರಾಜಕೀಯ ತೊಡಗಿಸಿಕೊಳ್ಳುವಿಕೆಯನ್ನು ಉತ್ತೇಜಿಸಿತು. ಅಂದ್ರೆ ಕೇಂದ್ರ ಮಟ್ಟದಲ್ಲಿ ಮತ್ತು ಪ್ರಾಂತೀಯ ಮಟ್ಟದ ಶಾಸನ ಸಭೆಗಳಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾರತೀಯರು ಆಡಳಿತದಲ್ಲಿ ಭಾಗವಹಿಸೋಕೆ ಆರಂಭ ಮಾಡ್ತಾರೆ. ವಿದ್ಯಾವಂತ ಭಾರತೀಯರು ರಾಜಕೀಯದಲ್ಲಿ ಸಕ್ರಿಯರಾಗ್ತಾರೆ. ಇಷ್ಟಕ್ಕೆಲ್ಲ ಕಾರಣನೇ 1892ರ ಭಾರತೀಯ ಮಂಡಳಿಗಳ ಕಾಯ್ದೆ. ಓಕೆ, ಅರ್ಥ ಆಗಿದೆ ಅನ್ಕೋತೀನಿ. ಮುಂದೆ ಹೋಗೋಣ. ಈ 1892ರ ಕಾಯ್ದೆಯ ಅನುಸಾರ ಕೇಂದ್ರೀಯ ಶಾಸನ ಸಭೆ ಸದಸ್ಯರ ಸಂಖ್ಯೆಯನ್ನ 10ಕ್ಕಿಂತ ಕಡಿಮೆ ಇಲ್ಲದೆ ಹಾಗೆ 16ಕ್ಕಿಂತ ಹೆಚ್ಚಿಲ್ಲದಂತೆ ನಿಗದಿಪಡಿಸಿತು. ಅವರಲ್ಲಿ 2/5 ಸದಸ್ಯರು ಅಧಿಕಾರೇತರರು. ಅಂದ್ರೆ 5ರಲ್ಲಿ 2 ಸದಸ್ಯರು ನಾನ್ ಅಫಿಷಿಯಲ್ ಮೆಂಬರ್ಸ್ ಆಗಿರ್ತಾರೆ. ಹಾಗೇನೆ ಇವರನ್ನ ವೈಸ್ರಾಯ್ ನೇಮಕ ಮಾಡಿರ್ತಾನೆ. ಸೊ ಕೇಂದ್ರೀಯ ಶಾಸನ ಸಭೆಯ ಸದಸ್ಯರ ಸಂಖ್ಯೆ 10ಕ್ಕಿಂತ ಕಡಿಮೆ ಇರಬಾರ್ದು, ಹಾಗೇನೆ 16ಕ್ಕಿಂತ ಹೆಚ್ಚಿಗೆ ಆಗಬಾರ್ದು. ಮತ್ತು ಒಟ್ಟು ಸದಸ್ಯರಲ್ಲಿ 5/2 ಸದಸ್ಯರು ಅಧಿಕಾರೇತರರು ಆಗಿರ್ತಾರೆ. ಅಂದ್ರೆ ನಾನ್ ಅಫಿಷಿಯಲ್ ಮೆಂಬರ್ಸ್ ಆಗಿರ್ತಾರೆ. ಇವರನ್ನ ವೈಸ್ರಾಯ್ ನೇಮಕ ಮಾಡ್ತಾನೆ. ಓಕೆ, ಇದರ ಜೊತೆಗೆ ಬಾಂಬೆ ಮತ್ತು ಮದ್ರಾಸ್ ಶಾಸನ ಸಭೆಗಳ ಸದಸ್ಯರ ಸಂಖ್ಯೆ 8ರಿಂದ 20ಕ್ಕೆ ಈ ಕಾಯ್ದೆ ಹೆಚ್ಚಿಗೆ ಮಾಡುತ್ತೆ. ಮತ್ತು ಔದ್ ಹಾಗೂ ವಾಯುವ್ಯ ಗಡಿ ಪ್ರಾಂತ್ಯದ ಒಟ್ಟು ಶಾಸನ ಸಭೆ ಸದಸ್ಯರ ಸಂಖ್ಯೆಯನ್ನು ಗರಿಷ್ಠ ಅಂದ್ರೆ ಮ್ಯಾಕ್ಸಿಮಮ್ 15ಕ್ಕೆ ನಿಗದಿಪಡಿಸಿತು. ಸೊ ಇದರಿಂದಾಗಿ ಪ್ರಾಂತೀಯ ಮಟ್ಟದಲ್ಲಿ ಶಾಸನ ಸಭೆಗಳಲ್ಲಿ ಭಾರತೀಯರ ಪಾಲ್ಗೊಳ್ಳುವಿಕೆ ಹೆಚ್ಚಿಗೆ ಆಗುತ್ತೆ. ಓಕೆ, ಮುಂದೆ ನೋಡೋಣ. ಈ 1892ರ ಕಾಯ್ದೆ ಶಾಸನ ಸಭೆ ಸದಸ್ಯರಿಗೆ ಹೆಚ್ಚು ಅಧಿಕಾರ ನೀಡಿತು. ಹಣಕಾಸು ವಿಷಯಗಳಿಗೆ ಸಂಬಂಧಿಸಿದಂತೆ ಹಾಗೆ ಸಾರ್ವಜನಿಕ ವಿಷಯಗಳ ಮೇಲೆ ಚರ್ಚಿಸಿ ಪ್ರಶ್ನೆಯನ್ನ ಕೇಳಬಹುದಿತ್ತು. ಅಂದ್ರೆ ಈ 1892ರ ಕಾಯ್ದೆಯಿಂದ ಶಾಸನ ಸಭೆ ಸದಸ್ಯರು ಸರ್ಕಾರಕ್ಕೆ ಪ್ರಶ್ನೆ ಕೇಳಬಹುದಿತ್ತು, ಸಾರ್ವಜನಿಕ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಬಹುದಿತ್ತು, ಹಾಗೆ ಹಣಕಾಸು ಸಂಬಂಧಿತ ವಿಷಯಗಳ ಬಗ್ಗೆ ತಮ್ಮ ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಬಹುದಿತ್ತು. ಓಕೆ, ಶಾಸನ ಸಭೆ ಸದಸ್ಯರಿಗೆ ಇಷ್ಟೆಲ್ಲ ಅಧಿಕಾರಗಳು ಹಿಂದಿನ 1861ರ ಕಾಯ್ದೆಗಳಲ್ಲಿ ಇರಲಿಲ್ಲ. ಈ 1892ರ ಕಾಯ್ದೆ ಶಾಸನ ಸಭೆ ಸದಸ್ಯರಿಗೆ ಸಣ್ಣ ಮಟ್ಟಿನ ಚರ್ಚಾ ಸ್ವಾತಂತ್ರ್ಯ ನೀಡಿತು. ಓಕೆ, ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ, ಸರ್ಕಾರ ಮಂಡಿಸಿದ ವಾರ್ಷಿಕ ಹಣಕಾಸು ಹೇಳಿಕೆಗಳನ್ನ ಚರ್ಚಿಸುವ ಮತ್ತು ಸಾರ್ವಜನಿಕ ಹಿತದೃಷ್ಟಿಯಿಂದ ಕೆಲವು ಸಮಸ್ಯೆಗಳನ್ನ ಸರ್ಕಾರದ ಗಮನಕ್ಕೆ ತರೋ ಅವಕಾಶನ ಈ ಕಾಯ್ದೆ ಶಾಸನ ಸಭೆ ಸದಸ್ಯರಿಗೆ ನೀಡಿತು. ಆದ್ರೆ ಹಣಕಾಸು ವಿಷಯದ ಮೇಲೆ ಶಾಸನ ಸಭೆ ಸದಸ್ಯರಿಗೆ ಯಾವುದೇ ಅಧಿಕಾರ ಇರಲಿಲ್ಲ. ಅಂದ್ರೆ ನೋಡಿ, ಸರ್ಕಾರ ವಾರ್ಷಿಕ ಹಣಕಾಸು ಬಜೆಟ್ ಅನ್ನ ಮಂಡನೆ ಮಾಡ್ತಾ ಇತ್ತು. ಈ ಶಾಸನ ಸಭೆ ಸದಸ್ಯರು ಈ ಹಣಕಾಸು ಬಜೆಟ್ ಬಗ್ಗೆ ಚರ್ಚೆ ಮಾಡಬಹುದಿತ್ತು. ಹಾಗೆ ಯಾವ ಯಾವ ವಿಭಾಗಕ್ಕೆ ಹಣ ಕಡಿಮೆ ಕೊಡಬೇಕು, ಯಾವ ಯಾವ ಇಲಾಖೆಗಳಿಗೆ ಹೆಚ್ಚಿಗೆ ಹಣ ಕೊಡಬೇಕು ಅನ್ನೋ ಸಲಹೆಗಳನ್ನ ಶಾಸನ ಸಭೆ ಸದಸ್ಯರು ನೀಡಬಹುದಿತ್ತು. ಮತ್ತು ಸಾರ್ವಜನಿಕರಿಗೆ ತೊಂದರೆ ಉಂಟು ಮಾಡುವ ವಿಷಯಗಳನ್ನ ಸರ್ಕಾರದ ಗಮನಕ್ಕೆ ತರಬಹುದಿತ್ತು. ಈ ಕಾಯ್ದೆ ಭಾರತೀಯರಿಗೆ ಮೊದಲ ಬಾರಿಗೆ ಸರ್ಕಾರದ ಹಣಕಾಸು ಬಜೆಟ್ಗೆ ಸಂಬಂಧಿಸಿದಂತೆ ಚರ್ಚೆ ಮಾಡೋಕೆ ಅವಕಾಶ ನೀಡಿತು. ಓಕೆ, ಆದ್ರೆ ಹಣಕಾಸು ವಿಷಯದಲ್ಲಿ ಶಾಸನ ಸಭೆ ಯಾವುದೇ ನಿಜವಾದ ಅಧಿಕಾರ ಇರಲಿಲ್ಲ. ಸದಸ್ಯರು ಬಜೆಟ್ ಬಗ್ಗೆ ಕೇಳಬಹುದಿತ್ತು, ಚರ್ಚೆ ಮಾಡಬಹುದಿತ್ತು, ಆದ್ರೆ ಹಣಕಾಸು ತೀರ್ಮಾನಗಳನ್ನ ತೆಗೆದುಕೊಳ್ಳೋ ಅಧಿಕಾರ ಹೊಂದಿರಲಿಲ್ಲ. ಇಂಪಾರ್ಟೆಂಟ್,
ಚರ್ಚೆ ಮಾಡ್ಬೋದಿತ್ತು, ಆದ್ರೆ ಬಜೆಟ್ ಮೇಲೆ ಯಾವುದೇ ಅಧಿಕಾರ ಹೊಂದಿರಲಿಲ್ಲ. ಓಕೆ, ಅರ್ಥ ಆಗಿದೆ ಅನ್ಕೋತೀನಿ. ಮುಂದೆ ಹೋಗೋಣ. 1892ರ ಭಾರತೀಯ ಮಂಡಳಿಗಳ ಕಾಯ್ದೆಯು ಚುನಾವಣೆಗಳು ಎಂದು ಸ್ಪಷ್ಟವಾಗಿ ಉಲ್ಲೇಖಿಸದಿದ್ದರೂ ಸದಸ್ಯರನ್ನು ನೇಮಿಸುವ ಚುನಾವಣಾ ಪದ್ಧತಿಗೆ ಅಡಿಗಲ್ಲು ಹಾಕಿತು. ಅಂದ್ರೆ ನೋಡಿ, ಈ 1892ರ ಕಾಯ್ದೆಯಲ್ಲಿ ಚುನಾವಣೆಗಳು ಅಥವಾ ಎಲೆಕ್ಷನ್ ಅನ್ನೋ ಪದನ ನೇರವಾಗಿ ಎಲ್ಲೂ ಬಳಕೆ ಮಾಡಲಿಲ್ಲ. ಆದ್ರೆ ಸದಸ್ಯರನ್ನ ಆಯ್ಕೆ ಮಾಡೋ ಹೊಸ ವಿಧಾನ ಈ ಕಾಯ್ದೆ ಮೂಲಕ ಪರಿಚಯ ಆಯಿತು. ಅಂದ್ರೆ ಜನರು ನೇರವಾಗಿ ಮತ ಹಾಕದೇ ಇದ್ರೂ ಕೂಡ ಕೆಲವು ಸಂಸ್ಥೆಗಳು ತಮ್ಮ ಪ್ರತಿನಿಧಿಗಳನ್ನ ಮತದಾನ ಮಾಡೋ ಮೂಲಕ ಆಯ್ಕೆ ಮಾಡಿ ಶಿಫಾರಸು ಮಾಡೋ ವಿಧಾನ ಪ್ರಾರಂಭ ಆಯಿತು. ಈ ಒಂದು ವಿಧಾನವೇ ಮುಂದೆ ಭಾರತದಲ್ಲಿ ನಿಜವಾದ ಚುನಾವಣಾ ಪದ್ಧತಿಗೆ ಅಡಿಗಲ್ಲನ್ನ ಹಾಕ್ತು. ಇಂಪಾರ್ಟೆಂಟ್. ಓಕೆ, ಹಾಗೆ ಕೆಲವು ಅಧಿಕಾರೇತರ ಸದಸ್ಯರನ್ನು ಅಥವಾ ನಾನ್ ಅಫಿಷಿಯಲ್ ಮೆಂಬರ್ಸ್ ಅನ್ನ ಆಯ್ಕೆ ಮಾಡಲು ಪರೋಕ್ಷ ಚುನಾವಣಾ ಪ್ರಕ್ರಿಯೆ ಅಂದ್ರೆ ಇಂಡೈರೆಕ್ಟ್ ಎಲೆಕ್ಷನ್ಸ್ ಅನ್ನ ಒಳಗೊಂಡಿತ್ತು. ಯಾತಕ್ಕೋಸ್ಕರ ಅಂದ್ರೆ ಅಧಿಕಾರೇತರ ಸದಸ್ಯರನ್ನ ಆಯ್ಕೆ ಮಾಡೋಕೆ. ಅಂದ್ರೆ ಜನರು ನೇರವಾಗಿ ಮತ ಹಾಕ್ತಾ ಇರಲಿಲ್ಲ. ಈ ಸ್ಥಳೀಯ ಸಂಸ್ಥೆಗಳು ಪ್ರತಿನಿಧಿಗಳನ್ನ ಆಯ್ಕೆ ಮಾಡಿ ಅವರು ಸದಸ್ಯರನ್ನ ಶಿಫಾರಸು ಮಾಡ್ತಾ ಇದ್ರು. ಅಂದ್ರೆ ಚುನಾವಣೆ ಅನ್ನೋ ಒಂದು ಕಾನ್ಸೆಪ್ಟ್ ಬಂದಿದ್ದೆ ಈ 1892ರ ಕಾಯ್ದೆಯಿಂದ. ಸೊ ಇದರಿಂದ ಬ್ರಿಟಿಷ್ ಆಡಳಿತದಿಂದ ಪ್ರತಿನಿಧಿ ಆಡಳಿತಕ್ಕೆ ಬದಲಾವಣೆ ಆಗೋದನ್ನ ಸೂಚಿಸ್ತು. ಓಕೆ, ಹಾಗೇನೆ ಪ್ರಾಂತೀಯ ಮಂಡಳಿಗಳಿಗೆ ಸದಸ್ಯರನ್ನ ಶಿಫಾರಸು ಮಾಡುವ ಅಧಿಕಾರ ಸ್ಥಳೀಯ ಸಂಸ್ಥೆಗಳಿಗೆ ನೀಡಲಾಯಿತು. ಅಂದ್ರೆ ಸ್ಥಳೀಯ ಸಂಸ್ಥೆಗಳು ಅಂದ್ರೆ ವಿಶ್ವವಿದ್ಯಾನಿಲಯಗಳು, ಜಿಲ್ಲಾ ಮಂಡಳಿಗಳು, ಪುರಸಭೆಗಳು, ವ್ಯಾಪಾರ ಗುಂಪುಗಳು ಮತ್ತು ವಾಣಿಜ್ಯ ಮಂಡಳಿಗಳಂತಹ ಸ್ಥಳೀಯ ಸಂಸ್ಥೆಗಳಿಗೆ ಈ 1892ರ ಕಾಯ್ದೆ ಮೂಲಕ ಒಂದು ಅವಕಾಶ ಸಿಕ್ತು. ಅದು ಏನಂದ್ರೆ ಈ ಸ್ಥಳೀಯ ಸಂಸ್ಥೆಗಳು ಪ್ರಾಂತೀಯ ಮಂಡಳಿಗಳಿಗೆ ಸದಸ್ಯರನ್ನ ಶಿಫಾರಸು ಮಾಡೋ ಅಧಿಕಾರನ ಪಡ್ಕೊಳ್ತು. ಅಂದ್ರೆ ಆಡಳಿತಕ್ಕೆ ಮೊದಲ ಬಾರಿಗೆ ಈ 1892ರ ಕಾಯ್ದೆಯಿಂದ ಸಾಮಾಜಿಕ ಗುಂಪುಗಳಾಗಿರ್ಬೋದು, ಶೈಕ್ಷಣಿಕ ಸಂಸ್ಥೆಗಳಾಗಿರ್ಬೋದು, ವಾಣಿಜ್ಯ ವರ್ಗಗಳಿಗೆ ಪ್ರತಿನಿಧಿಗಳನ್ನ ಕಳಿಸೋಕೆ ಅವಕಾಶ ಸಿಕ್ತು. ಇದರ ಮೂಲಕ ಭಾರತದಲ್ಲಿ ಪ್ರತಿನಿಧಿತ್ವದ ಆಡಳಿತ ಅಂದ್ರೆ ರೆಪ್ರೆಸೆಂಟೇಟಿವ್ ಅಡ್ಮಿನಿಸ್ಟ್ರೇಷನ್ ನ ರೂಪ ಸ್ಪಷ್ಟವಾಗಿ ಕಾಣಿಸೋಕೆ ಶುರು ಆಯಿತು. ಹೌದಲ್ವಾ? ಓಕೆ, ಮುಂದೆ ನೋಡೋಣ. ಶಾಸಕರು 6 ದಿನಗಳ ನೋಟಿಸ್ ನೀಡಿದರೆ ಸಾರ್ವಜನಿಕ ಹಿತಾಸಕ್ತಿ ವಿಷಯಗಳ ಕುರಿತು ಕಾರ್ಯಾಂಗವನ್ನ ಪ್ರಶ್ನೆ ಮಾಡೋ ಅವಕಾಶ ಇತ್ತು. ಅಂದ್ರೆ ಶಾಸಕರುಗಳಿಗೆ 6 ದಿನಗಳ ಹಿಂದೆ ನೋಟಿಸ್ ಕೊಟ್ರೆ ಶಾಸಕರುಗಳು ಜನರಿಗೆ ಸಂಬಂಧಿಸಿದಂತಹ ಯಾವುದೇ ಸಮಸ್ಯೆಗಳ ಬಗ್ಗೆ ಸರ್ಕಾರಕ್ಕೆ ಪ್ರಶ್ನೆ ಕೇಳಬಹುದಿತ್ತು. ಇದರಿಂದ ಪಾರದರ್ಶಕತೆ, ಟ್ರಾನ್ಸ್ಪರೆನ್ಸಿ ಹೆಚ್ಚಾಯಿತು, ಸರ್ಕಾರದ ಹೊಣೆಗಾರಿಕೆ ಕೂಡ ಹೆಚ್ಚಾಯಿತು. ಓಕೆ, ಈ 1892ರ ಕಾಯ್ದೆಯು ಸೀಮಿತ ರಿಯಾಯಿತಿಗಳು ಸಾಕಷ್ಟಿಲ್ಲವೆಂದು ಗ್ರಹಿಸಲ್ಪಟ್ಟವು. ಅದರಿಂದ ಇದು ಭಾರತೀಯ ರಾಷ್ಟ್ರವಾದಿಗಳಲ್ಲಿ ಹೆಚ್ಚುತ್ತಿರುವ ಅಸಮಾಧಾನಕ್ಕೆ ಕಾರಣವಾಯಿತು. ಹೌದಲ್ವಾ? ನೋಡಿ, ಈ 1892ರ ಕಾಯ್ದೆ ಸಣ್ಣ ಸಣ್ಣ ಅಧಿಕಾರಗಳನ್ನ ಮಾತ್ರ ಕೊಡ್ತು. ಭಾರತೀಯರಿಗೆ ನಿಜವಾದ ಅಧಿಕಾರನೇ ಕೊಡ್ಲಿಲ್ಲ. ಸ್ವತಂತ್ರ ನಿರ್ಧಾರ ತಗೊಳ್ಳೋ ಶಕ್ತಿ ಕೊಡ್ಲಿಲ್ಲ. ಹಣಕಾಸು ವಿಚಾರದಲ್ಲಿ ಭಾರತೀಯರಿಗೆ ಚರ್ಚೆ ಮಾಡೋ ಅವಕಾಶ ಇತ್ತೇ ಹೊರತು ಅದರ ಮೇಲೆ ಬೇರೆ ಯಾವುದೇ ಅಧಿಕಾರ ಇರಲಿಲ್ಲ. ಹೀಗಾಗಿ ಈ 1892ರ ಕಾಯ್ದೆಯಿಂದ ರಾಷ್ಟ್ರವಾದಿಗಳಲ್ಲಿ ಅಸಮಾಧಾನ ಉಂಟಾಯಿತು, ಅತೃಪ್ತಿ ಉಂಟಾಯಿತು. ಈ ಒಂದು ಅತೃಪ್ತಿಯಿಂದ ಭಾರತದಲ್ಲಿ ಕ್ರಾಂತಿಕಾರಿ ಶಕ್ತಿಗಳ ಉದಯ ಆಯಿತು. ಯುವ ರಾಷ್ಟ್ರವಾದಿಗಳು ಹುಟ್ಕೊಂಡ್ರು, ಕ್ರಾಂತಿಕಾರಿ ಗುಂಪುಗಳು ಹುಟ್ಕೊಳ್ತು. ಇವುಗಳು ಬ್ರಿಟಿಷರ ವಿರುದ್ಧ ತೀವ್ರವಾದಂತಹ ಹೋರಾಟ ಮಾಡೋಕೆ ಮುಂದಾದ್ರು. ಸೊ ಇದರಿಂದ ಹೆಚ್ಚು ಹೆಚ್ಚು ಮಹತ್ವದ ರಾಜಕೀಯ ಸುಧಾರಣೆಗಳ ಬೇಡಿಕೆಗಳು ಜಾಸ್ತಿ ಆಗ್ತವೆ. ಓಕೆ, ಇಷ್ಟು ಕೂಡ 1892ರ ಭಾರತೀಯ ಮಂಡಳಿಗಳ ಕಾಯ್ದೆಯ ಪ್ರಮುಖ ಅಂಶಗಳು ಆಗಿದ್ವು. ಇಷ್ಟು ಅರ್ಥ ಆಗಿದೆ ಅನ್ಕೋತೀನಿ. ಮುಂದೆ ನೋಡೋಣ. 1892ರ ಕಾಯ್ದೆಯ ಮುಖ್ಯ ಅಂಶಗಳನ್ನ ಡೀಟೇಲ್ ಆಗಿ ನೋಡಿದ್ವಿ. ಈಗ ಈ 1892ರ ಭಾರತೀಯ ಮಂಡಳಿಗಳ ಕಾಯ್ದೆಯ ಎಲ್ಲಾ ಮುಖ್ಯ ಅಂಶಗಳನ್ನ ಈ ಒಂದೇ ಸ್ಲೈಡ್ ಅಲ್ಲಿ ಹಾಕಿದ್ದೀನಿ. ಜಸ್ಟ್ ರಿವಿಷನ್ ಮಾಡೋಣ. ಓಕೆನಾ? ಫಸ್ಟ್ ಪಾಯಿಂಟ್, ಈ 1892ರ ಕಾಯ್ದೆ ಭಾರತೀಯರ ಒಳಗೊಳ್ಳುವಿಕೆನ ಹೆಚ್ಚಳ ಮಾಡಿತು. ಅಂದ್ರೆ ಈ ಕಾಯ್ದೆ ಶಾಸಕಾಂಗ ಮಂಡಳಿಗಳ ಗಾತ್ರವನ್ನ ಹೆಚ್ಚಳ ಮಾಡಿತು. ಹೆಚ್ಚಿನ ಸಂಖ್ಯೆಯಲ್ಲಿ ಭಾರತೀಯರು ಬ್ರಿಟಿಷ್ ಅಡ್ಮಿನಿಸ್ಟ್ರೇಷನ್ ನಲ್ಲಿ ಭಾಗವಹಿಸೋಕೆ ಅನುವು ಮಾಡಿಕೊಡ್ತು.
ಸೆಕೆಂಡ್ ಪಾಯಿಂಟ್, ಈ ಕಾಯ್ದೆ ಅಧಿಕೃತವಲ್ಲದ ಸದಸ್ಯರನ್ನ ಹೆಚ್ಚಳ ಮಾಡ್ತು. ನಾವು ಹಿಂದಿನ ಸ್ಲೈಡ್ ಅಲ್ಲಿ ನೋಡಿದ್ವಿ, ಈ ಕಾಯ್ದೆ ಕೇಂದ್ರ ಮತ್ತು ಪ್ರಾಂತೀಯ ಶಾಸಕಾಂಗ ಮಂಡಳಿಗಳಲ್ಲಿ ನಾನ್ ಅಫಿಷಿಯಲ್ ಮೆಂಬರ್ಸ್ ಸಂಖ್ಯೆಯನ್ನ ಹೆಚ್ಚಿಗೆ ಮಾಡುತ್ತೆ. ಇದರಿಂದಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾರತೀಯರು ಭಾಗವಹಿಸೋಕೆ ಅವಕಾಶ ಸಿಕ್ತಂಗಾಯ್ತು. ಓಕೆ, ಮೂರನೇ ಅಂಶ, ಈ 1892ರ ಕಾಯ್ದೆಯಿಂದ ಪ್ರತಿನಿಧಿ ಸರ್ಕಾರಕ್ಕೆ ಅಡಿಪಾಯ ಸಿಕ್ತು. ಅಂದ್ರೆ ನಾನ್ ಅಫಿಷಿಯಲ್ ಮೆಂಬರ್ಸ್ಗೆ ಶಾಸಕಾಂಗ ಮಂಡಳಿಗಳಲ್ಲಿ ಸೇವೆ ಮಾಡೋಕೆ ಅವಕಾಶ ನೀಡುವ ಮೂಲಕ ಈ ಕಾಯ್ದೆ ಪ್ರತಿನಿಧಿ ಸರ್ಕಾರಕ್ಕೆ ಅಡಿಪಾಯ ಹಾಕ್ತು. ಓಕೆ, ನಾಲ್ಕನೇ ಅಂಶ, ಹಣಕಾಸಿನ ವಿಷಯಗಳ ಬಗ್ಗೆ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸುವ ಹಕ್ಕುಗಳು ಸಿಕ್ತು. ನಾವು ಹಿಂದೆ ನೋಡಿದ್ವಿ, ಶಾಸಕಾಂಗ ಮಂಡಳಿಯ ಸದಸ್ಯರಿಗೆ ಶಾಸಕಾಂಗದಲ್ಲಿ ಹಣಕಾಸು ವಿಚಾರಗಳ ಬಗ್ಗೆ ಚರ್ಚೆ ಮಾಡೋ ಅವಕಾಶ ಸಿಕ್ತು. ಅಭಿಪ್ರಾಯಗಳನ್ನ ಹೇಳೋ ಹಕ್ಕು ಈ 1892ರ ಕಾಯ್ದೆಯಿಂದ ಸಿಕ್ತು. ಓಕೆ, ಐದನೇ ಅಂಶ, ಪರೋಕ್ಷ ಚುನಾವಣೆಗಳು. ಈ ಕಾಯ್ದೆ ಚುನಾವಣೆಗಳು ಅಂತ ಎಲ್ಲೂ ಸ್ಪಷ್ಟವಾಗಿ ಮೆನ್ಷನ್ ಮಾಡಲಿಲ್ಲ, ಆದ್ರೆ ಕೆಲವು ಅಧಿಕಾರೇತರ ಸದಸ್ಯರನ್ನ ಆಯ್ಕೆ ಮಾಡೋಕೆ ಪರೋಕ್ಷ ಚುನಾವಣೆ ಪ್ರಕ್ರಿಯೆನ ಬಳಸ್ಕೊಳ್ತು. ಹಿಂದಿನ ಸ್ಲೈಡ್ಸ್ ಅಲ್ಲಿ ಇದನ್ನ ಡೀಟೇಲ್ ಆಗಿ ನೋಡಿದೀವಿ. ಓಕೆ, ಆರನೇ ಅಂಶ, ಕಾರ್ಯಾಂಗವನ್ನ ಪ್ರಶ್ನಿಸುವ ಹಕ್ಕು. ಅಂದ್ರೆ ಶಾಸಕರು ಸಾರ್ವಜನಿಕ ಹಿತಾಸಕ್ತಿ ವಿಷಯಗಳ ಬಗ್ಗೆ ಕಾರ್ಯಾಂಗವನ್ನ ಪ್ರಶ್ನೆ ಮಾಡೋ ಹಕ್ಕನ್ನ ಈ 1892ರ ಕಾಯ್ದೆ ಸದಸ್ಯರಿಗೆ ನೀಡುತ್ತೆ. ಇದರಿಂದ ಪಾರದರ್ಶಕತೆ ಹೆಚ್ಚಾಯಿತು, ಸರ್ಕಾರಕ್ಕೆ ಜವಾಬ್ದಾರಿ ಕೂಡ ಹೆಚ್ಚಾಯಿತು. ಓಕೆ, ಏಳನೇ ಅಂಶ, ಸ್ಥಳೀಯ ಸಂಸ್ಥೆಗಳಿಗೆ ಅಧಿಕಾರ. ವೆರಿ ಇಂಪಾರ್ಟೆಂಟ್ ಇದು. ಈ 1892ರ ಕಾಯ್ದೆಯಿಂದ ಸ್ಥಳೀಯ ಸಂಸ್ಥೆಗಳು ಕೂಡ ಪ್ರಾಂತೀಯ ಮಂಡಳಿಗಳಿಗೆ ಸದಸ್ಯರನ್ನ ಶಿಫಾರಸು ಮಾಡುವ ಅಧಿಕಾರ ಸಿಕ್ತು. ಓಕೆ, ಎಂಟನೇ ಅಂಶ, ಕ್ರಾಂತಿಕಾರಿ ಚಳುವಳಿಗೆ ವೇಗವರ್ಧಕ. ಅಂದ್ರೆ ಈ ಕಾಯ್ದೆಯ ಹಲವಾರು ಲೋಪದೋಷಗಳು ಇದ್ದಿದ್ದರಿಂದ ಇವುಗಳನ್ನ ಒಪ್ಪದ ಕ್ರಾಂತಿಕಾರಿ ಭಾರತೀಯರು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡೋಕೆ ಶುರು ಮಾಡಿದ್ರು. ಇದರಿಂದ ಹಲವಾರು ಕ್ರಾಂತಿಕಾರಿ ಚಳುವಳಿಗಳಿಗೆ ವೇಗ ಸಿಕ್ತು ಅಂತಾನೆ ಹೇಳ್ಬೋದು. ಓಕೆ, ಈ 1892ರ ಭಾರತೀಯ ಮಂಡಳಿಗಳ ಕಾಯ್ದೆನ ಒಂದೇ ಸ್ಲೈಡ್ ಅಲ್ಲಿ ಕಂಪ್ಲೀಟ್ ರಿವಿಷನ್ ಮಾಡಿದ್ದಾಯ್ತು. ಇಷ್ಟು ಕೂಡ 1892ರ ಭಾರತೀಯ ಮಂಡಳಿಗಳ ಕಾಯ್ದೆಯ ಸಂಕ್ಷಿಪ್ತ ವಿಶ್ಲೇಷಣೆ ಆಗಿತ್ತು. ತುಂಬಾ ಡೀಟೇಲ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಈ ವಿಡಿಯೋ ಶೇರ್ ಮಾಡಿ ಅತಿ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಈ ವಿಡಿಯೋನ ತಲುಪಿಸಿ ಅಂತ ಕೇಳ್ತಾ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿವರೆಗೂ ಈ ವಿಡಿಯೋ ನೋಡಿದಂತಹ ಪ್ರತಿಯೊಬ್ಬರಿಗೂ ಧನ್ಯವಾದ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ 1909ರ ಮೋರ್ಲೆ ಮಿಂಟೋ ಸುಧಾರಣೆಗಳ ಬಗ್ಗೆ ಚರ್ಚೆ ಮಾಡೋಣ. ಓಕೆ ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ 1892ರ ಭಾರತೀಯ ಮಂಡಳಿಗಳ ಕಾಯ್ದೆನ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಯಾರಾದರೂ ನೋಡಿಲ್ಲ ಅಂದರೆ ಆ ವಿಡಿಯೋ ಹೋಗಿ ನೋಡ್ಬೋದು ಅಂತ ಹೇಳ್ತಾ, ಇವತ್ತಿನ ವಿಡಿಯೋದಲ್ಲಿ ಮತ್ತೊಂದು ಇಂಪಾರ್ಟೆಂಟ್ ಕಾಯ್ದೆಯಾದಂತಹ 1909ರ ಮಾರ್ಲೆ ಮಿಂಟೋ ಸುಧಾರಣೆಗಳು ಅಥವಾ ಭಾರತೀಯ ಮಂಡಳಿಗಳ ಕಾಯ್ದೆ 1909 ಇದರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್. ಮಾರ್ಲೆ ಮಿಂಟೋ ಸುಧಾರಣೆಗಳು 1909. ನೋಡಿ, ಮೊದಲಿಗೆ ನಾವು 1909ರ ಭಾರತೀಯ ಮಂಡಳಿಗಳ ಕಾಯ್ದೆಗೆ ಮಾರ್ಲೆ ಮಿಂಟೋ ಸುಧಾರಣೆಗಳು ಅಂತ ಹೆಸರು ಹೇಗೆ ಬಂತು ಅಂತ ತಿಳ್ಕೊಳ್ಳೋಣ. 1909ರ ಭಾರತೀಯ ಮಂಡಳಿಗಳ ಕಾಯ್ದೆಯನ್ನ ಮಾರ್ಲೆ ಮಿಂಟೋ ಸುಧಾರಣೆಗಳೆಂದು ಕರೆಯಲಾಗಿದೆ. ಹೌದಲ್ವಾ? ಏಕೆ ಹಾಗೆ ಕರೀತಾರೆ ಅಂದರೆ, ಮಾರ್ಲೆ ಆಗಿನ ಭಾರತ ರಾಜ್ಯ ಕಾರ್ಯದರ್ಶಿ ಮತ್ತು ಮಿಂಟೋ ಭಾರತದ ವೈಸ್ರಾಯ್ ಆಗಿದ್ದು, ಅವರ ಹೆಸರಿನಲ್ಲಿ ಈ ಕಾಯ್ದೆ ಪಾಸಾದ್ದರಿಂದ ಅದಕ್ಕೆ ಮಾರ್ಲೆ ಮಿಂಟೋ ಸುಧಾರಣೆಗಳೆಂದು ಹೆಸರಾಯಿತು. ನೋಡಿ, ಜಾನ್ ಮಾರ್ಲೆ ಅಂತಕ್ಕಂಥವನು ಆ ಕಾಲದಲ್ಲಿ ಭಾರತ ರಾಜ್ಯ ಕಾರ್ಯದರ್ಶಿ ಆಗಿದ್ದ, ಅಂದರೆ ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಎಂಬ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದ. ಹಾಗೇನೆ ಲಾರ್ಡ್ ಮಿಂಟೋ ಈ ಕಾಯ್ದೆ ಜಾರಿಗೆ ಬಂದ ಸಮಯದಲ್ಲಿ ಭಾರತದ ವೈಸ್ರಾಯ್ ಆಗಿದ್ದ. ಓಕೆ, ಈ ಭಾರತ ರಾಜ್ಯ ಕಾರ್ಯದರ್ಶಿ ಆಗಿದ್ದಂತಹ ಜಾನ್ ಮಾರ್ಲೆ ಏನು ಮಾಡ್ದ ಅಂದರೆ, ಭಾರತೀಯರಿಗೆ ರಾಜಕೀಯದಲ್ಲಿ ಸ್ವಲ್ಪ ಅವಕಾಶಗಳನ್ನು ಕೊಡೋಣ ಅಂತ ಬ್ರಿಟಿಷ್ ಸರ್ಕಾರದ ಹತ್ರ ಪ್ರಸ್ತಾಪ ಮಾಡ್ತಾನೆ. ಅದಕ್ಕೆ ತಕ್ಕಂತೆ ಭಾರತದ ವೈಸ್ರಾಯ್ ಆಗಿದ್ದಂತಹ ಲಾರ್ಡ್ ಮಿಂಟೋ ಜಾನ್ ಮಾರ್ಲೆ ಮಾಡಿದಂತಹ ಪ್ರಸ್ತಾಪಗಳನ್ನು ಭಾರತದಲ್ಲಿ ಹೇಗೆ ಜಾರಿಗೆ ತರಬೇಕು, ಯಾವ ಯಾವ ಬದಲಾವಣೆಗಳನ್ನು ತರಬೇಕು ಅಂತ ಆಲೋಚನೆ ಮಾಡಿ ಅದನ್ನು ಕಾರ್ಯರೂಪಕ್ಕೆ ತರ್ತಾನೆ. ಸೊ ಈ 1909ರ ಕಾಯ್ದೆಯನ್ನ ಜಾನ್ ಮಾರ್ಲೆ ಮತ್ತು
ಲಾರ್ಡ್ ಮಿಂಟೋ ಇಬ್ಬರು ಸೇರಿ ರೂಪಿಸಿ ಜಾರಿಗೆ ತಂದ ಕಾರಣದಿಂದ ಈ 1909ರ ಭಾರತೀಯ ಮಂಡಳಿಗಳ ಕಾಯ್ದೆಯನ್ನ ಮಾರ್ಲೆ ಮಿಂಟೋ ಸುಧಾರಣೆಗಳು 1909 ಅಂತ ಕರೀತಾರೆ. ಓಕೆ, ಇಷ್ಟು ಅರ್ಥ ಆಗಿದೆ ಅನ್ಕೋತೀನಿ. ಮುಂದೆ ಹೋಗೋಣ. 1909ರ ಮಾರ್ಲೆ ಮಿಂಟೋ ಸುಧಾರಣೆಗಳು ಜಾರಿಗೆ ಬರೋಕೆ ಏನೇನು ಕಾರಣಗಳು ಅಂತ ನೋಡ್ತಾ ಹೋಗೋಣ. ಓಕೆ, ಮೊದಲನೇ ಕಾರಣ 1892ರ ಭಾರತೀಯ ಮಂಡಳಿಗಳ ಕಾಯ್ದೆಯಿಂದ ಭಾರತೀಯರಿಗೆ ಅತೃಪ್ತಿ. ಹೌದಲ್ವಾ? ನಾನು ಇಂದಿನ ವಿಡಿಯೋದಲ್ಲೇ ಇದನ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. 1892ರ ಕಾಯ್ದೆ ಭಾರತದ ಜನರ ಹೋರಾಟದ ನಿರೀಕ್ಷೆಗಳನ್ನ ಪೂರೈಸಲಿಲ್ಲ. ಹೌದಲ್ವಾ? ಶಾಸನ ಸಭೆಗಳಲ್ಲಿ ಭಾರತೀಯ ಸದಸ್ಯರ ಸಂಖ್ಯೆಯನ್ನ ನಿರೀಕ್ಷೆಗೆ ತಕ್ಕಂತೆ ಹೆಚ್ಚಿಗೆ ಮಾಡಲಿಲ್ಲ. ಭಾರತೀಯರಿಗೆ ಶಾಸನ ಸಭೆಗಳಲ್ಲಿ ಕೇವಲ ಚರ್ಚೆ ಮಾಡಕ್ಕಷ್ಟೇ ಅವಕಾಶ ಇತ್ತು. ಇದರಿಂದ ಈ 1892ರ ಕಾಯ್ದೆ ಭಾರತೀಯರಿಗೆ ತೃಪ್ತಿ ತಂದುಕೊಡ್ಲಿಲ್ಲ. ಓಕೆ, ಎರಡನೇ ಕಾರಣ 1899ರ ಕಲ್ಕತ್ತಾ ಕಾರ್ಪೊರೇಷನ್ ಕಾಯ್ದೆ. ನೋಡಿ, ಬ್ರಿಟಿಷ್ ಸರ್ಕಾರ ಕಲ್ಕತ್ತಾ ನಗರದ ಆಡಳಿತವನ್ನ ಸಂಪೂರ್ಣವಾಗಿ ತಮ್ಮ ನಿಯಂತ್ರಣಕ್ಕೆ ತಗೊಳ್ಳೋಕೆ 1899ರಲ್ಲಿ ಈ ಕಲ್ಕತ್ತಾ ಕಾರ್ಪೊರೇಷನ್ ಕಾಯ್ದೆನ ಜಾರಿಗೆ ತಂದ್ರು. ಈ ಒಂದು ಕಾಯ್ದೆ ಸಂಪೂರ್ಣವಾಗಿ ಪ್ರಜಾಪ್ರಭುತ್ವ ವಿರೋಧಿ ಕಾಯ್ದೆ ಅಂತ ಭಾರತೀಯರು ತೀವ್ರವಾಗಿ ವಿರೋಧ ಮಾಡಿದ್ರು. ಓಕೆ, ಮೂರನೇ ಕಾರಣ 1904ರ ಭಾರತೀಯ ವಿಶ್ವವಿದ್ಯಾನಿಲಯ ಕಾಯ್ದೆ. ನೋಡಿ, 1904ರ ಸಮಯದಲ್ಲಿ ವಿದ್ಯಾರ್ಥಿಗಳಲ್ಲಿ ರಾಷ್ಟ್ರೀಯತೆ ಅನ್ನೋದು ಜಾಸ್ತಿ ಆಗ್ತಾ ಇತ್ತು. ಬಂಗಾಳ ವಿಭಜನೆಗೆ ವಿರೋಧ ಹೆಚ್ಚಾಗ್ತಾ ಇತ್ತು. ಈ ವಿಶ್ವವಿದ್ಯಾನಿಲಯಗಳು ಶಕ್ತಿ ಕೇಂದ್ರಗಳಾಗಿ ಮಾರ್ಪಾಡಾಗ್ತಾ ಇತ್ತು. ಇವುಗಳನ್ನ ಹತ್ತಿಕ್ಕುವ ಸಲುವಾಗಿ ಬ್ರಿಟಿಷರು 1904ರಲ್ಲಿ ಭಾರತೀಯ ವಿಶ್ವವಿದ್ಯಾನಿಲಯ ಕಾಯ್ದೆ ತರುವ ಮೂಲಕ ವಿಶ್ವವಿದ್ಯಾನಿಲಯಗಳ ಮೇಲೆ ಬ್ರಿಟಿಷ್ ಸರ್ಕಾರ ಸಂಪೂರ್ಣ ಹಿಡಿತ ತಗೊಳ್ತು. ಇದನ್ನ ಭಾರತೀಯರು ವಿರೋಧ ಮಾಡಿದ್ರು. ಓಕೆ, ನಾಲ್ಕನೇ ಕಾರಣ 1905ರಲ್ಲಿ ಬಂಗಾಳ ವಿಭಜನೆ. ನೋಡಿ, 1905ರಲ್ಲಿ ಭಾರತದ ವೈಸರಾಯಾಗಿದ್ದ ಲಾರ್ಡ್ ಕರ್ಜನ್ ಬಂಗಾಳ ಪ್ರಾಂತ್ಯವನ್ನ 2 ಭಾಗಗಳಾಗಿ ವಿಭಜನೆ ಮಾಡ್ತಾನೆ. ಇದರಿಂದ ಭಾರತದ ರಾಷ್ಟ್ರವಾದಿಗಳು ತೀವ್ರವಾಗಿ ಪ್ರತಿಭಟನೆ ಮಾಡ್ತಾರೆ. ಇವರನ್ನ ಸಮಾಧಾನ ಪಡಿಸಕ್ಕಾಗಿ ಬ್ರಿಟಿಷ್ ಸರ್ಕಾರ 1909ರ ಮಾರ್ಲೆ ಮಿಂಟೋ ಸುಧಾರಣೆಗಳನ್ನ ತಂತು. ಓಕೆ, ಐದನೇ ಕಾರಣ 1906ರ ಶಿಮ್ಲಾ ನಿಯೋಗ. ನೋಡಿ, 1906ರಲ್ಲಿ ಆಗಾ ಖಾನ್ ಅವರ ನೇತೃತ್ವದಲ್ಲಿ ಮುಸ್ಲಿಂಗಳ ಗಣ್ಯರ ಗುಂಪು ಭಾರತದ ವೈಸರಾಯಾಗಿದ್ದಂತಹ ಲಾರ್ಡ್ ಮಿಂಟೋ ಅವರನ್ನ ಶಿಮ್ಲಾದಲ್ಲಿ ಭೇಟಿ ಮಾಡಿತು. ಓಕೆ, ಭೇಟಿ ಮಾಡಿ ಮುಸ್ಲಿಮರಿಗೆ ಪ್ರತ್ಯೇಕ ಮತದಾರರ ಪ್ರದೇಶಗಳು ಮತ್ತು ಅವರ ಸಂಖ್ಯಾಬಲಕ್ಕಿಂತ ಹೆಚ್ಚಿನ ಪ್ರಾತಿನಿಧ್ಯ ಕೊಡಬೇಕು ಎನ್ನುವ ಬೇಡಿಕೆಗಳನ್ನ ಲಾರ್ಡ್ ಮಿಂಟೋ ಮುಂದೆ ಇಡ್ತು. ಓಕೆ, ಆರನೇ ಕಾರಣ ಗೋಖಲೆಯವರ ಇಂಗ್ಲೆಂಡ್ ಭೇಟಿ. ಈ ಗೋಪಾಲ್ ಕೃಷ್ಣ ಗೋಖಲೆಯವರು ಭಾರತದ ರಾಜ್ಯ ಕಾರ್ಯದರ್ಶಿ ಆಗಿದ್ದಂತಹ ಜಾನ್ ಮಾರ್ಲೆಯನ್ನ ಲಂಡನ್ ನಲ್ಲಿ ಭೇಟಿ ಮಾಡಿ ಕಾಂಗ್ರೆಸ್ನ ಬೇಡಿಕೆಗಳು ಏನೇನು ಇದೆ ಅಂತ ಜಾನ್ ಮಾರ್ಲೆ ಮುಂದೆ ಬೇಡಿಕೆ ಇಟ್ರು. ಓಕೆ, ಏಳನೇ ಕಾರಣ ಪ್ಲೇಗ್ ಪರಿಹಾರ ಕಾರ್ಯವೈಫಲ್ಯ. ನೋಡಿ, 1890ರ ದಶಕದಲ್ಲಿ ಬಾಂಬೆಯಲ್ಲಿ ಭಾರಿ ಪ್ರಮಾಣದಲ್ಲಿ ಪ್ಲೇಗ್ ರೋಗ ಹರಡುತ್ತೆ. ಇದಕ್ಕೆ ಬ್ರಿಟಿಷ್ ಸರ್ಕಾರ ಅತ್ಯಂತ ಕಠಿಣ ಕ್ರಮಗಳನ್ನ ಜಾರಿ ಮಾಡುತ್ತೆ. ಮಾನವೀಯತೆ ಇಲ್ದಲೆ ಭಾರತೀಯರಿಗೆ ವೈದ್ಯಕೀಯ ತಪಾಸಣೆ ಮಾಡಿಸುತ್ತೆ. ಇದರಿಂದ ಜನರಲ್ಲಿ ಬ್ರಿಟಿಷರ ವಿರುದ್ಧ ಅಸಮಾಧಾನ ಉಂಟಾಗುತ್ತೆ. ಓಕೆ, ಎಂಟನೇ ಕಾರಣ ತೀವ್ರಗಾಮಿಗಳಿಂದ ರಾಷ್ಟ್ರೀಯ ಚಳುವಳಿಗಳು. ನೋಡಿ, ಬಿಪಿನ್ ಚಂದ್ರಪಾಲ್, ಬಾಲಗಂಗಾಧರ ತಿಲಕ್, ಲಾಲ್ ಲಜಪತ್ ರಾಯ್ ಹೀಗೆ ಹಲವಾರು ತೀವ್ರಗಾಮಿಗಳು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತಾರೆ. ಇದನ್ನ ನಿಯಂತ್ರಣ ಮಾಡೋಕೆ ಬ್ರಿಟಿಷರಿಗೆ ಕಷ್ಟ ಆಗುತ್ತೆ. ಓಕೆ, ಸೊ ಇಷ್ಟೆಲ್ಲಾ ಕಾರಣಗಳಿಂದ ಬ್ರಿಟಿಷರ ವಿರುದ್ಧ ಭಾರತೀಯ ಜನರ ಆಕ್ರೋಶ ಹೆಚ್ಚಾಗುತ್ತೆ. ಈ ಜನರ ಕೋಪವನ್ನ ಕಡಿಮೆ ಮಾಡೋಕೆ ಬ್ರಿಟಿಷರು 1909ರ ಮಾರ್ಲೆ ಮಿಂಟೋ ಸುಧಾರಣೆಗಳನ್ನ ತರುವುದರ ಮೂಲಕ ಪ್ರಯತ್ನ ಮಾಡಿದ್ರು. ಓಕೆ, ನೆಕ್ಸ್ಟ್ ನೋಡೋಣ. 1909ರ ಮಾರ್ಲೆ ಮಿಂಟೋ ಸುಧಾರಣೆಗಳ ಮುಖ್ಯ ಅಂಶಗಳನ್ನ ನೋಡೋಣ. ಮೊದಲನೆಯದು ವಿಧಾನ ಪರಿಷತ್ತುಗಳ ವಿಸ್ತರಣೆ. ನೋಡಿ, 1909ರ ಭಾರತೀಯ ಮಂಡಳಿಗಳ ಕಾಯ್ದೆಯು ಕೇಂದ್ರ ಮತ್ತು ಪ್ರಾಂತೀಯ ಈ ಎರಡೂ ವಿಧಾನ ಪರಿಷತ್ತುಗಳ ಗಾತ್ರವನ್ನ ಗಮನಾರ್ಹವಾಗಿ ವಿಸ್ತರಿಸಿತು. ಅಂದ್ರೆ ಮೊದಲಿಗಿಂತ ಹೆಚ್ಚುವರಿ ಸದಸ್ಯರನ್ನ ಈ 1909ರ ಕಾಯ್ದೆ ಮೂಲಕ ಸೇರಿಸಿದ್ರು. ಯಾಕಂದ್ರೆ ಭಾರತೀಯರಿಗೆ ಶಾಸನ ಸಭೆಗಳಲ್ಲಿ ಸ್ವಲ್ಪ ಹೆಚ್ಚಿನ ಪ್ರಾತಿನಿಧ್ಯ ಕೊಡಬೇಕು ಅಂತ.
ಓಕೆ, ಹಾಗಾದ್ರೆ ಎಷ್ಟು ಸದಸ್ಯರ ಸಂಖ್ಯೆಯನ್ನ ಜಾಸ್ತಿ ಮಾಡ್ತು ಅಂತ ನೋಡೋದಾದ್ರೆ, ಕೇಂದ್ರೀಯ ವಿಧಾನ ಪರಿಷತ್ತಿನಲ್ಲಿ ಈಗ ಸದಸ್ಯರ ಸಂಖ್ಯೆ 16ರಿಂದ 60ಕ್ಕೆ ಹೆಚ್ಚಿಸಿತು. ಆದರೆ ಗರಿಷ್ಠ 69ಕ್ಕೆ ಮಿತಿಗೊಳಿಸಿತು. ಅಂದ್ರೆ ಮೊದಲು ಕೇಂದ್ರೀಯ ವಿಧಾನ ಪರಿಷತ್ತಿನಲ್ಲಿ ಕೇವಲ 16 ಸದಸ್ಯರು ಮಾತ್ರ ಇದ್ರು. ಆದ್ರೆ ಈ 1909ರ ಮಾರ್ಲೆ ಮಿಂಟೋ ಕಾಯ್ದೆಯ ನಂತರ 16 ಸದಸ್ಯರಿಂದ 60 ಸದಸ್ಯರಿಗೆ ಹೆಚ್ಚಿಗೆ ಮಾಡಿದ್ರು. ಆದ್ರೆ ಮ್ಯಾಕ್ಸಿಮಮ್ 69 ಜನರಿಗೆ ಮಿತಿಗೊಳಿಸಿತು. ಓಕೆ, ಆದ್ರೆ ಮುಖ್ಯವಾದ ಅಂಶ ಏನಂದ್ರೆ ಇಲ್ಲಿ ಅಧಿಕಾರಿಗಳ ಬಹುಮತವನ್ನ ಉಳಿಸಿಕೊಳ್ಳಲಾಯಿತು. ಇಂಪಾರ್ಟೆಂಟ್ ನೋಡಿ, ಈ 60 ಸದಸ್ಯರು ಏನಿದ್ರು ಇದರಲ್ಲಿ ಬಹುಪಾಲು ಸದಸ್ಯರನ್ನು ಬ್ರಿಟಿಷ್ ಸರ್ಕಾರವೇ ನೇಮಕ ಮಾಡ್ತಿತ್ತು. ಹಾಗೆ ಬ್ರಿಟಿಷ್ ಅಧಿಕಾರಿಗಳ ಮತ್ತು ಬ್ರಿಟಿಷ್ ಬೆಂಬಲಿಗರ ಸ್ಥಾನ ಹೆಚ್ಚಿಗೆ ಆಯಿತು. ಇದರಿಂದ ಈ 1909ರ ಕಾಯ್ದೆ ಅಧಿಕಾರಿಗಳ ಬಹುಮತವನ್ನ ಉಳಿಸಿಕೊಂಡಿತು. ಎಲ್ಲಿ ಅಂದ್ರೆ ಕೇಂದ್ರೀಯ ವಿಧಾನ ಪರಿಷತ್ತಿನಲ್ಲಿ. ಓಕೆ, ಇಲ್ಲಿ ಅಬ್ಸರ್ವ್ ಮಾಡಿ, ಸದಸ್ಯರ ಸಂಖ್ಯೆನ ಕೇವಲ ನಾಮಕಾವಸ್ಥೆಗಷ್ಟೇ ಹೆಚ್ಚಿಗೆ ಮಾಡಿದ್ರು. ನಿಜವಾದ ಅಧಿಕಾರ ಬ್ರಿಟಿಷರ ಕೈಯಲ್ಲೇ ಮುಂದುವರಿಯಿತು. ಓಕೆ, ಕೇಂದ್ರೀಯ ವಿಧಾನ ಪರಿಷತ್ತುದಾಯಿತು. ಈಗ ಪ್ರಾಂತೀಯ ವಿಧಾನ ಪರಿಷತ್ತು ನೋಡೋಣ. ಪ್ರಾಂತೀಯ ಶಾಸನ ಸಭೆಗಳ ಸಂಖ್ಯೆಯನ್ನ 50ಕ್ಕೆ ಮಿತಿಗೊಳಿಸಿತು. ಹೆಚ್ಚಿನ ಅಧಿಕಾರೇತರರನ್ನ, ಇಂಪಾರ್ಟೆಂಟ್, ಹೆಚ್ಚಿನ ಅಧಿಕಾರೇತರರನ್ನ ಚುನಾಯಿಸಲಾಯಿತು. ಅವರಲ್ಲಿ ಹೆಚ್ಚಿನವರು ಸ್ಥಳೀಯ ಸಂಸ್ಥೆಗಳು, ಜಮೀನ್ದಾರರು, ವರ್ತಕ ಸಂಘಗಳು ಮತ್ತು ವಿಶ್ವವಿದ್ಯಾನಿಲಯಗಳಿಂದ ಆರಿಸಿ ಬರುತ್ತಿದ್ದರು. ಅಂದ್ರೆ ಪ್ರಾಂತೀಯ ವಿಧಾನ ಪರಿಷತ್ತುಗಳ ಸಂಖ್ಯೆ ಮ್ಯಾಕ್ಸಿಮಮ್ 50 ಸದಸ್ಯರಿಗೆ ಮಿತಿಗೊಳಿಸ್ತು. ಆದ್ರೆ ಅದರಲ್ಲಿ ಹೆಚ್ಚಿನ ಸದಸ್ಯರು ಅಧಿಕಾರೇತರರೇ ಆಗಿದ್ರು. ಅಂದ್ರೆ ನಾನ್ ಅಫಿಷಿಯಲ್ ಮೆಂಬರ್ಸೇ ಆಗಿದ್ರು. ಅವರಲ್ಲಿ ಹೆಚ್ಚಿನ ಜನ ಜಮೀನ್ದಾರರು, ಉದ್ಯಮಿಗಳು, ವಿಶ್ವವಿದ್ಯಾಲಯದ ಪ್ರತಿನಿಧಿಗಳೇ ಆಗಿದ್ರು. ಇಲ್ಲೂ ಕೂಡ ಜನಸಾಮಾನ್ಯರಿಗೆ ಸ್ಥಾನ ಕಡಿಮೆ ಆಯಿತು. ಸಮಾಜದಲ್ಲಿ ಇದ್ದಂತಹ ಶ್ರೀಮಂತರಿಗೆ ಹೆಚ್ಚಿನ ಪ್ರಾತಿನಿಧ್ಯ ಕೊಟ್ಟಂಗಾಯಿತು ಅಲ್ವಾ. ಹೀಗೆ ಪ್ರಾಂತೀಯ ವಿಧಾನ ಪರಿಷತ್ತುಗಳ ಮೇಲೂ ಬ್ರಿಟಿಷರ ಪ್ರಾಬಲ್ಯ ಮುಂದುವರೆಯಿತು ಅಂತಾನೆ ಹೇಳ್ಬೋದು. ಓಕೆ, ನೆಕ್ಸ್ಟ್ ನೋಡೋಣ. ಸಾಮ್ರಾಜ್ಯಶಾಹಿ ಶಾಸಕಾಂಗ ಮಂಡಳಿಯ ರಚನೆ ಯಾವ ತರ ಅಂದ್ರೆ ನೋಡಿ, ಎಕ್ಸ್ಪ್ಲೇನ್ ಮಾಡ್ತೀನಿ. ಈ 1909ರ ಮಾರ್ಲೆ ಮಿಂಟೋ ಕಾಯ್ದೆ ಪ್ರಕಾರ ಕೇಂದ್ರೀಯ ವಿಧಾನ ಪರಿಷತ್ತಿನ ರಚನೆ ಹೇಗಿತ್ತು ಅಂದ್ರೆ, ಒಟ್ಟು ಸದಸ್ಯರ ಸಂಖ್ಯೆ 69, ಹೌದಲ್ವಾ. ಈ 69 ಸದಸ್ಯರಲ್ಲಿ 37 ಸದಸ್ಯರು ಅಧಿಕಾರಿಗಳು, ಹಾಗೆ 32 ಸದಸ್ಯರು ಅಧಿಕಾರೇತರರು, ಅಂದ್ರೆ ನಾನ್ ಅಫಿಷಿಯಲ್ ಮೆಂಬರ್ಸ್ಗಳು. ಓಕೆ, ಈ 37 ಅಧಿಕಾರಿಗಳು ಬ್ರಿಟಿಷ್ ಸರ್ಕಾರದಲ್ಲೇ ಕೆಲಸ ಮಾಡ್ತಾ ಇದ್ದಂತಹ ಬ್ರಿಟಿಷ್ ಮತ್ತು ಭಾರತೀಯ ಅಧಿಕಾರಿಗಳು. ಈ ಅಧಿಕಾರಿಗಳು ಬ್ರಿಟಿಷ್ ಸರ್ಕಾರಕ್ಕೆ ಸಂಪೂರ್ಣವಾಗಿ ನಿಷ್ಠೆಯಿಂದ ಇದ್ರು. ಓಕೆ, ಈ 32 ಅಧಿಕಾರೇತರರು ಇದ್ರಲ್ಲ, ಇವರು ಬ್ರಿಟಿಷ್ ಸರ್ಕಾರದ ನೌಕರರಾಗಿರ್ಲಿಲ್ಲ. ಈ 32 ಅಧಿಕಾರೇತರರಲ್ಲಿ 27 ಸದಸ್ಯರು ಚುನಾಯಿತರಾಗಿ ಬಂದವರು, ಅಂದ್ರೆ ಎಲೆಕ್ಟೆಡ್ ಮೆಂಬರ್ಸ್ಗಳು. ಈ 27 ಚುನಾಯಿತ ಸದಸ್ಯರಲ್ಲಿ 8 ಸದಸ್ಯರು ಪ್ರತ್ಯೇಕ ಮತದಾರರ ಕ್ಷೇತ್ರಗಳ ಅಡಿಯಲ್ಲಿ ಬರುವ ಮುಸ್ಲಿಮರಿಗೆ ಮೀಸಲಿಟ್ಟಿದ್ರು. ಓಕೆ, 4 ಸದಸ್ಯರು ಬ್ರಿಟಿಷ್ ಬಂಡವಾಳಶಾಹಿಗಳಾಗಿದ್ರು. ಹಾಗೆ 2 ಸದಸ್ಯರು ಜಮೀನ್ದಾರರು ಅಥವಾ ಭೂ ಮಾಲೀಕರು ಆಗಿದ್ರು. ಉಳಿದ ಕೇವಲ 13 ಸದಸ್ಯರ ಸ್ಥಾನಗಳು ಸಾಮಾನ್ಯ ಮತದಾರರಿಗೆ ಮೀಸಲಿಟ್ಟಿದ್ರು. ಇನ್ನು 32 ಮಂದಿಯಲ್ಲಿ ಇನ್ನುಳಿದ 5 ಸದಸ್ಯರು ನಾಮನಿರ್ದೇಶಿತರು. ಅಂದ್ರೆ ಈ 5 ಜನರನ್ನ ಬ್ರಿಟಿಷ್ ಸರ್ಕಾರನೇ ನಾಮನಿರ್ದೇಶನ ಮಾಡ್ತಾ ಇತ್ತು. ಸೊ ಇದರ ಓವರ್ ಆಲ್ ಅರ್ಥ ಏನಂದ್ರೆ, ನಾಮಕಾವಸ್ಥೆಗೆ ಸದಸ್ಯರ ಸಂಖ್ಯೆಯನ್ನ ಹೆಚ್ಚಿಗೆ ಮಾಡಿದ್ರು. ಹೆಚ್ಚಿಗೆ ಆದಂತಹ ಸದಸ್ಯರ ಸ್ಥಾನಗಳಿಗೆ ಹಣಬಲವಿರುವ ಮತ್ತು ಬ್ರಿಟಿಷರ ಮಾತನ್ನ ಕೇಳುವ ಸದಸ್ಯರಿಗೆ ಸ್ಥಾನ ಕೊಟ್ರೆ ಹೊರತು ಸಾಮಾನ್ಯ ಜನರ ಹಿತಾಸಕ್ತಿಯನ್ನ ನೋಡಿ ಕೆಲಸ ಮಾಡೋ ಸದಸ್ಯರಿಗೆ ಅವಕಾಶ ಕೊಡ್ಲಿಲ್ಲ. ಓಕೆ, ಅರ್ಥ ಆಗಿದೆ ಅನ್ಕೋತೀನಿ. ಮತ್ತೊಮ್ಮೆ ಹೇಳ್ತೀನಿ ಕೇಳಿ. ಕೇಂದ್ರೀಯ ವಿಧಾನ ಪರಿಷತ್ತಿನಲ್ಲಿ ಒಟ್ಟು 69 ಸದಸ್ಯರಿದ್ರು. ಆ 69 ಸದಸ್ಯರಲ್ಲಿ 37 ಸದಸ್ಯರು ಅಧಿಕಾರಿಗಳಾಗಿದ್ರು. ಇದರ ಮೂಲಕ ಅಧಿಕಾರಿಗಳ ಬಹುಮತವನ್ನ ಕೇಂದ್ರೀಯ ವಿಧಾನ ಪರಿಷತ್ತು ಕಾಯ್ದುಕೊಂಡಿತು. ಓಕೆ, ಇವರು ಆಲ್ವೇಸ್ ಬ್ರಿಟಿಷರ ಚಿಂತನೆಗಳಿಗೆ, ಅವರ ನಿರ್ಧಾರಗಳಿಗೆ ಜೈ ಅಂತಿದ್ರು. ಇನ್ನುಳಿದ 32 ಸದಸ್ಯರಲ್ಲಿ ಅಧಿಕಾರೇತರರು ಆಗಿದ್ರು. ಆ 32 ಸದಸ್ಯರಲ್ಲಿ 27 ಮಂದಿ ಚುನಾವಣೆಯಿಂದ ಆಯ್ಕೆಯಾಗಿ ಬಂದ್ರೆ, ಇನ್ನುಳಿದ 5 ಸದಸ್ಯರು ಬ್ರಿಟಿಷ್ ಸರ್ಕಾರದಿಂದ ನಾಮನಿರ್ದೇಶನ ಆಗ್ತಾ ಇದ್ರು. ಓಕೆ, ಇವರಲ್ಲೂ ಕೂಡ ಅತಿ ಹೆಚ್ಚು ಸದಸ್ಯರು ಬ್ರಿಟಿಷ್ ಪರವಾಗಿ ಇದ್ದಿದ್ದರಿಂದ ಸಾಮಾನ್ಯ ಜನರ ಕಲ್ಯಾಣ ಕಷ್ಟ ಆಗ್ತಿತ್ತು. ಓಕೆ, ಅರ್ಥ ಆಗಿದೆ ಅನ್ಕೋತೀನಿ. ಮುಂದೆ ನೋಡೋಣ.
ಈ 1909 ಮಾರ್ಲೆ ಮಿಂಟೋ ಕಾಯ್ದೆಯಲ್ಲಿ ಅಧಿಕೃತವಲ್ಲದ ಬಹುಮತದ ಪರಿಚಯನ ಮಾಡಿದ್ರು. ಅಂದ್ರೆ ನೋಡಿ, 1909 ಈ ಕಾಯ್ದೆಯು ಕೇಂದ್ರೀಯ ಶಾಸಕಾಂಗ ಮಂಡಳಿಯಲ್ಲಿ ಅಧಿಕೃತ ಬಹುಮತವನ್ನ ಕಾಯ್ದುಕೊಂಡಿತು. ಅಂದ್ರೆ ನಾವು ಹಿಂದಿನ ಸ್ಲೈಡ್ ಅಲ್ಲೇ ನೋಡಿದ್ವಿ, ಕೇಂದ್ರೀಯ ಶಾಸಕಾಂಗ ಮಂಡಳಿಯಲ್ಲಿ ಒಟ್ಟು 69 ಸದಸ್ಯರು ಇದ್ರು. ಅದರಲ್ಲಿ ಬರೋಬ್ಬರಿ 37 ಸದಸ್ಯರು ಅಧಿಕಾರಿಗಳಾಗಿದ್ರು. ಸೊ ಯಾವುದೇ ಕಾನೂನು ಜಾರಿ ಆಗ್ಬೇಕಾದ್ರೆ ಆ 37 ಅಧಿಕಾರಿಗಳಿಂದ ಅಧಿಕೃತ ಬಹುಮತ ಸಿಗ್ತಾ ಇತ್ತು. ಅದೇ ರೀತಿ ಪ್ರಾಂತೀಯ ಶಾಸಕಾಂಗ ಮಂಡಳಿಗಳಲ್ಲಿ ಅಧಿಕೃತವಲ್ಲದ ಬಹುಮತವನ್ನು ಹೊಂದಲು ಈ 1909 ಕಾಯ್ದೆ ಅವಕಾಶ ಮಾಡಿಕೊಟ್ಟಿತು. ಅಂದ್ರೆ ಪ್ರಾಂತೀಯ ಮಟ್ಟದಲ್ಲಿ ಅಧಿಕಾರಿಗಳಿಗಿಂತ ಅಧಿಕಾರೇತರರು ಜಾಸ್ತಿ ಇದ್ರು. ಓಕೆ, ಈ ಅಧಿಕಾರೇತರರು ಜಾಸ್ತಿ ಇದ್ದ ಕಾರಣ ಅಧಿಕೃತವಲ್ಲದ ಬಹುಮತ ಸಿಗ್ತಾ ಇತ್ತು. ಓಕೆ, ಅರ್ಥ ಆಗಿದೆ ಅನ್ಕೋತೀನಿ. ಕೇಂದ್ರೀಯ ಶಾಸನ ಮಂಡಳಿಯಲ್ಲಿ ಅಧಿಕಾರಿಗಳು ಜಾಸ್ತಿ ಇದ್ದ ಕಾರಣ ಅಧಿಕೃತ ಬಹುಮತ ಸಿಗ್ತಾ ಇತ್ತು. ಅದೇ ರೀತಿ ಪ್ರಾಂತೀಯ ಶಾಸನ ಮಂಡಳಿಗಳಲ್ಲಿ ಅಧಿಕಾರೇತರರು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದ ಕಾರಣ ಅಧಿಕೃತವಲ್ಲದ ಬಹುಮತ ಸಿಗ್ತಾ ಇತ್ತು. ಸೊ ಈ 1909 ಮಾರ್ಲೆ ಮಿಂಟೋ ಕಾಯ್ದೆ ಮೂಲಕ ಫಾರ್ ದ ಫಸ್ಟ್ ಟೈಮ್ ಅಧಿಕೃತವಲ್ಲದ ಬಹುಮತನ ಪರಿಚಯ ಮಾಡಿದ್ರು. ಓಕೆ, ಅರ್ಥ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ಒನ್ ಈಸ್ ಪರೋಕ್ಷವಾಗಿ ಸದಸ್ಯರ ಚುನಾವಣೆ. ಚುನಾಯಿತ ಸದಸ್ಯರನ್ನು ಪರೋಕ್ಷವಾಗಿ ಆಯ್ಕೆ ಮಾಡಬೇಕಿತ್ತು. ಅಂದ್ರೆ ಈ ಚುನಾಯಿತ ಸದಸ್ಯರು ನೇರವಾಗಿ ಜನರ ಮೂಲಕ ಚುನಾಯಿತರಾಗಿ ಬರ್ತಾ ಇರಲಿಲ್ಲ. ಇವರು ಇಂಡೈರೆಕ್ಟ್ ಎಲೆಕ್ಷನ್ ಮುಖಾಂತರ ಸದಸ್ಯರಾಗ್ತಿದ್ರು. ಈ ಪರೋಕ್ಷ ಚುನಾವಣೆಗೆ ಎಲೆಕ್ಟ್ರೋಲ್ ಕಾಲೇಜ್ ಅಂತ ಇರ್ತಿತ್ತು. ಈ ಎಲೆಕ್ಟ್ರೋಲ್ ಕಾಲೇಜ್ ಅಂದ್ರೆ ಒಂದು ಗುಂಪು. ಓಕೆ, ಈ ಗುಂಪು ಪರೋಕ್ಷ ಚುನಾವಣೆ ಮೂಲಕ ಪ್ರಾಂತೀಯ ಶಾಸಕಾಂಗ ಮಂಡಳಿಗಳ ಸದಸ್ಯರನ್ನ ಆಯ್ಕೆ ಮಾಡ್ತಿತ್ತು. ಅಂದ್ರೆ ಈ ಸ್ಥಳೀಯ ಸಂಸ್ಥೆಗಳೇ ಎಲೆಕ್ಟ್ರೋಲ್ ಕಾಲೇಜ್ ಆಗಿ ಕಾರ್ಯನಿರ್ವಹಿಸ್ತಿತ್ತು. ಇದು ಪ್ರಾಂತೀಯ ಶಾಸಕಾಂಗಗಳ ಸದಸ್ಯರನ್ನ ಆಯ್ಕೆ ಮಾಡ್ತಿತ್ತು. ನಂತರ ಈ ಪ್ರಾಂತೀಯ ಶಾಸಕಾಂಗಗಳ ಸದಸ್ಯರು ಕೇಂದ್ರ ಶಾಸಕಾಂಗದ ಸದಸ್ಯರನ್ನ ಆಯ್ಕೆ ಮಾಡ್ತಾರೆ. ಓಕೆ, ಅರ್ಥ ಆಗ್ತಿದ್ಯಾ? ನೋಡಿ, ಇದನ್ನ ಈಸಿಯಾಗಿ ಅರ್ಥ ಮಾಡಿಸೋಕೆ ಒಂದು ಫ್ಲೋ ಚಾರ್ಟ್ ಮಾಡಿದ್ದೀನಿ. ನೋಡಿ, ಇಲ್ಲಿ ನಿಮ್ಗೆ ಅರ್ಥ ಆಗುತ್ತೆ. ಸಾಮಾನ್ಯ ಜನರು ನೇರ ಚುನಾವಣೆ ಅಂದ್ರೆ ಡೈರೆಕ್ಟ್ ಎಲೆಕ್ಷನ್ ಮುಖಾಂತರ ಸ್ಥಳೀಯ ಸಂಸ್ಥೆಗಳ ಸದಸ್ಯರನ್ನ ಆಯ್ಕೆ ಮಾಡ್ತಿದ್ರು. ಓಕೆ, ಸ್ಥಳೀಯ ಸಂಸ್ಥೆಗಳು ಅಂದ್ರೆ ಮುನ್ಸಿಪಾಲಿಟೀಸ್ ಆಗಿರ್ಬೋದು, ಡಿಸ್ಟ್ರಿಕ್ಟ್ ಬೋರ್ಡ್ ಆಗಿರ್ಬೋದು, ಅಥವಾ ತಾಲೂಕ್ ಬೋರ್ಡ್ ಆಗಿರ್ಬೋದು, ಅಥವಾ ಯೂನಿವರ್ಸಿಟೀಸ್ಗಳು ಆಗಿರ್ಬೋದು. ಇವುಗಳ ಸದಸ್ಯರನ್ನ ಸಾಮಾನ್ಯ ಜನರು ನೇರ ಚುನಾವಣೆ ಮೂಲಕ ಆಯ್ಕೆ ಮಾಡ್ತಾ ಇದ್ರು. ಓಕೆ, ಆಯ್ಕೆಯಾಗಿ ಬಂದಂತಹ ಸ್ಥಳೀಯ ಸಂಸ್ಥೆಗಳ ಸದಸ್ಯರ ಗುಂಪನ್ನೇ ನಾವು ಎಲೆಕ್ಟ್ರೋಲ್ ಕಾಲೇಜ್ ಅಂತ ಕರೆಯೋದು. ಈ ಒಂದು ಎಲೆಕ್ಟ್ರೋಲ್ ಕಾಲೇಜ್ ಪರೋಕ್ಷ ಚುನಾವಣೆಗೆ ಮೂಲಕ ಅಂದ್ರೆ ಇಂಡೈರೆಕ್ಟ್ ಎಲೆಕ್ಷನ್ ಮುಖಾಂತರ ಪ್ರಾಂತೀಯ ವಿಧಾನ ಪರಿಷತ್ತಿನ ಸದಸ್ಯರನ್ನ ಆಯ್ಕೆ ಮಾಡುತ್ತೆ. ಓಕೆ, ಇದಾದ ನಂತರ ಈ ಪ್ರಾಂತೀಯ ವಿಧಾನ ಪರಿಷತ್ತಿನ ಸದಸ್ಯರು ಕೇಂದ್ರೀಯ ವಿಧಾನ ಪರಿಷತ್ತಿನ ಸದಸ್ಯರನ್ನ ಆಯ್ಕೆ ಮಾಡುತ್ತೆ. ಓಕೆ, ಅರ್ಥ ಆಗಿದೆ ಅನ್ಕೋತೀನಿ. ಸಾಮಾನ್ಯ ಜನರು ಸ್ಥಳೀಯ ಸಂಸ್ಥೆಗಳ ಸದಸ್ಯರನ್ನ ನೇರ ಚುನಾವಣೆ ಮೂಲಕ ಆಯ್ಕೆ ಮಾಡಿದ್ರೆ ಈ ಸ್ಥಳೀಯ ಸಂಸ್ಥೆಗಳ ಸದಸ್ಯರ ಗುಂಪು ಅಂದ್ರೆ ಎಲೆಕ್ಟ್ರೋಲ್ ಕಾಲೇಜ್ ಪರೋಕ್ಷ ಚುನಾವಣೆ ಮೂಲಕ ಪ್ರಾಂತೀಯ ವಿಧಾನ ಪರಿಷತ್ತಿನ ಸದಸ್ಯರನ್ನ ಆಯ್ಕೆ ಮಾಡುತ್ತೆ. ನಂತರ ಈ ಪ್ರಾಂತೀಯ ವಿಧಾನ ಪರಿಷತ್ತಿನ ಸದಸ್ಯರು ಕೇಂದ್ರೀಯ ವಿಧಾನ ಪರಿಷತ್ತಿನ ಸದಸ್ಯರನ್ನ ಆಯ್ಕೆ ಮಾಡ್ತಾ ಇದ್ರು. ಓಕೆ, ಮುಂದೆ ನೋಡೋಣ. ಶಾಸನ ಸಭೆಗಳ ಕಾರ್ಯಕಲಾಪಗಳು. 1909 ಮಾರ್ಲೆ ಮಿಂಟೋ ಕಾಯ್ದೆಯು ಶಾಸನ ಸಭೆಗಳ ಅಧಿಕಾರ ಕಾರ್ಯವ್ಯಾಪ್ತಿಯನ್ನ ವಿಸ್ತರಿಸಿತು. ಏನೇನು ಅಂತ ನೋಡೋದಾದ್ರೆ, ಸದಸ್ಯರಿಗೆ ಮುಂಗಡ ಪತ್ರ ಅಂದ್ರೆ ಬಡ್ಜೆಟ್ ಲೆಟರ್ ಮೇಲೆ ಚರ್ಚೆ ಮಾಡುವ ಮತ್ತು ಮಸೂದೆ ಮಂಡಿಸುವ, ಹಾಗೆ ಪೂರಕ ಪ್ರಶ್ನೆಗಳನ್ನ ಕೇಳುವ, ಸಾರ್ವಜನಿಕ ಹಿತಾಸಕ್ತಿಯನ್ನ ಕುರಿತು ಚರ್ಚಿಸುವ ಅಧಿಕಾರನ ಈ 1909 ಕಾಯ್ದೆ ಶಾಸನ ಸಭೆಗಳ ಸದಸ್ಯರಿಗೆ ನೀಡಿತು. ಆದ್ರೆ ಅಂತಿಮ ನಿಯಂತ್ರಣವನ್ನ ಬ್ರಿಟಿಷ್ ಸರ್ಕಾರವೇ ಉಳಿಸಿಕೊಂಡಿತು. ನೋಡಿ, ಅಧಿಕಾರಗಳನ್ನ ಕೊಟ್ಟಿದೀವಿ ಅನ್ನೋ ತರ ಇರಬೇಕು, ಆದ್ರೆ ಅಂತಿಮ ನಿರ್ಧಾರಗಳು ಬ್ರಿಟಿಷರ ಕೈಯಲ್ಲೇ ಇರ್ತಿತ್ತು. ಮತ್ತೆ ಅಧಿಕಾರಗಳನ್ನ ಕೊಟ್ಟು ಏನ್ ಯೂಸ್ ಅಲ್ವಾ? ಹಾಗೆ ಕೆಲವು ಪ್ರಮುಖ ವಿಷಯಗಳಾದಂತಹ ಸೈನ್ಯ, ವಿದೇಶಾಂಗ ವ್ಯವಹಾರ, ಮತೀಯ ವಿಷಯಗಳು ಅಂದ್ರೆ ಧರ್ಮಕ್ಕೆ ಸಂಬಂಧಿಸಿದ ವಿಷಯಗಳು ಮತ್ತು ಯುದ್ಧ ವಿಷಯಗಳು ಶಾಸಕಾಂಗ ವ್ಯಾಪ್ತಿಯಿಂದ ಹೊರಗುಳಿದಿದ್ದವು. ಈ ವಿಷಯಗಳ ಮೇಲೆ ಬ್ರಿಟಿಷ್ ಸರ್ಕಾರನೇ ಕಾನೂನು ಮಾಡ್ತಾ ಇತ್ತು. ಶಾಸನ ಮಂಡಳಿಗಳ ಸದಸ್ಯರಿಗೆ ಈ ವಿಷಯಗಳ ಮೇಲೆ ಚರ್ಚೆ ಮಾಡೋಕ್ಕೂ ಕೂಡ ಅವಕಾಶ ಇರಲಿಲ್ಲ. ಓಕೆ, ನೆಕ್ಸ್ಟ್ ನೋಡೋಣ. ವೈಸ್ರಾಯ್ ಕಾರ್ಯಕಾರಿ ಮಂಡಳಿಯಲ್ಲಿ ಭಾರತೀಯರು. ನೋಡಿ, 1909 ಈ ಮಾರ್ಲೆ ಮಿಂಟೋ ಕಾಯ್ದೆಯು ಮೊದಲ ಬಾರಿಗೆ ವೈಸ್ರಾಯ್ ಕಾರ್ಯಕಾರಿ ಮಂಡಳಿಯಲ್ಲಿ ಒಬ್ಬ ಭಾರತೀಯರನ್ನ ನೇಮಿಸಲಾಯಿತು. ಅದು ಯಾರಂದ್ರೆ ಸತ್ಯೇಂದ್ರ ಪ್ರಸಾದ್ ಸಿನ್ಹಾ.
ಇವರನ್ನ ವೈಸ್ರಾಯ್ ಕೌನ್ಸಿಲ್ನ ಕಾನೂನು ಸಲಹೆಗಾರನಾಗಿ ನೇಮಕ ಮಾಡಿದ್ರು. ಇದರ ಮೂಲಕ ಸತ್ಯೇಂದ್ರ ಪ್ರಸಾದ್ ಸಿನ್ಹಾರವರು ಕೇಂದ್ರ ವೈಸ್ರಾಯ್ ಕಾರ್ಯಕಾರಿ ಮಂಡಳಿಗೆ ಸೇರಿದಂತಹ ಮೊದಲ ಭಾರತೀಯ ಎನಿಸಿದರು. ಹೌದಲ್ವಾ? ಕಾರ್ಯಕಾರಿ ಮಂಡಳಿಯಲ್ಲಿ ಬ್ರಿಟಿಷರ ಜೊತೆಗೆ ಭಾರತೀಯರಿಗೂ ಸ್ಥಾನ ಸಿಕ್ತು. ಇದರ ಮೂಲಕ ಭಾರತೀಯರನ್ನ ನಿರ್ಣಯ ಮಾಡೋ ಪ್ರಕ್ರಿಯೆಗೆ ಸೇರಿಸಿಕೊಂಡಿರೋದು ಮೊದಲನೇ ಸಲ ಅಂತಾನೆ ಹೇಳ್ಬೋದು. ಅದೇ ರೀತಿ ಪ್ರಾಂತೀಯ ಗವರ್ನರ್ಗಳ ಕಾರ್ಯಕಾರಿ ಮಂಡಳಿಗಳಲ್ಲಿ ಅಂದ್ರೆ ಮದ್ರಾಸ್, ಕಲ್ಕತ್ತಾ, ಬಾಂಬೆ ಪ್ರಾಂತ್ಯಗಳ ಗವರ್ನರ್ನ ಕಾರ್ಯಕಾರಿ ಮಂಡಳಿಗಳಲ್ಲಿ 4 ಸದಸ್ಯರಲ್ಲಿ ಒಬ್ಬೊಬ್ಬ ಭಾರತೀಯರನ್ನ ನೇಮಕ ಮಾಡಿದ್ರು. ಸೊ ಇದರ ಮೂಲಕ ಕೇಂದ್ರ ಮತ್ತು ಪ್ರಾಂತೀಯ ಮಟ್ಟದಲ್ಲಿ ನಿರ್ಣಾಯಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಮಯದಲ್ಲಿ ಭಾರತೀಯರು ಕೂಡ ಭಾಗವಹಿಸುವ ಅವಕಾಶ ಸಿಕ್ತು. ಓಕೆ, ನೆಕ್ಸ್ಟ್ ನೋಡೋಣ. ಪ್ರತ್ಯೇಕ ಮತದಾರರ ಕ್ಷೇತ್ರಗಳು ವೆರಿ ವೆರಿ ಇಂಪಾರ್ಟೆಂಟ್. ಇದು 1909ರ ಮಾರ್ಲೆಮಿಂಟೋ ಕಾಯ್ದೆಯು ಪ್ರತ್ಯೇಕ ಮತದಾರರ ಪರಿಕಲ್ಪನೆಯನ್ನು ಸ್ವೀಕರಿಸುವ ಮೂಲಕ ಮುಸ್ಲಿಮರಿಗೆ ಕೋಮು ಪ್ರಾತಿನಿಧ್ಯ ವ್ಯವಸ್ಥೆ ಅಂದ್ರೆ ಕಮ್ಯುನಲ್ ಎಲೆಕ್ಟೋರೇಟ್ ಅನ್ನ ಸ್ಥಾಪಿಸಿತು. ಅಂದ್ರೆ ಈ 1909ರ ಕಾಯ್ದೆ ಮೂಲಕ ಮುಸ್ಲಿಂ ಸಮುದಾಯಕ್ಕೆ ಮಾತ್ರ ಪ್ರತ್ಯೇಕವಾಗಿ ಮತ ಹಾಕುವ ವ್ಯವಸ್ಥೆ ಪರಿಚಯ ಆಯಿತು. ಓಕೆ, ಈ ಕಾಯ್ದೆಯಿಂದ ಮೊದಲ ಬಾರಿಗೆ ಭಾರತದಲ್ಲಿ ಕೋಮು ಆಧಾರಿತ ಮತದಾನ ವ್ಯವಸ್ಥೆ ಜಾರಿಯಾಯಿತು. ಕೋಮು ಆಧಾರಿತ ಅಂದ್ರೆ ಧರ್ಮ ಆಧಾರಿತ ಮತದಾನ ವ್ಯವಸ್ಥೆ ಅಂತ. ಅಂದ್ರೆ ಹಿಂದೂಗಳು ಮತ್ತು ಮುಸ್ಲಿಮ್ಸ್ಗಳು ಒಟ್ಟಿಗೆ ಮತ ಹಾಕುವುದಿಲ್ಲ. ಪ್ರತಿ ಸಮುದಾಯ ಸ್ವತಂತ್ರವಾಗಿ ತನ್ನ ಅಭ್ಯರ್ಥಿಗೆ ಮತ ಹಾಕುತ್ತೆ. ಓಕೆ, ಮುಸ್ಲಿಮರಿಗೆ ಪ್ರತ್ಯೇಕ 3 ಚುನಾವಣಾ ಕ್ಷೇತ್ರಗಳನ್ನ ಅಂದ್ರೆ ಸೆಪರೇಟ್ ಎಲೆಕ್ಟೋರೇಟ್ ಗಳನ್ನ ನೀಡುವುದರ ಮೂಲಕ ಮುಸ್ಲಿಂ ಸದಸ್ಯರನ್ನ ಮುಸ್ಲಿಂ ಮತದಾರರು ಮಾತ್ರ ಆಯ್ಕೆ ಮಾಡುವಂತೆ ಮಾಡಿತು. ಅಂದ್ರೆ ಈ ಕಾಯ್ದೆ ಮೂಲಕ ಮುಸ್ಲಿಂ ಅಭ್ಯರ್ಥಿಗಳಿಗೆ ಅಂತಾನೆ 3 ಚುನಾವಣಾ ಕ್ಷೇತ್ರಗಳನ್ನ ಮೀಸಲಿಟ್ಟು ಆ ಚುನಾವಣೆಗೆ ನಿಂತಹ ಮುಸ್ಲಿಂ ಅಭ್ಯರ್ಥಿಗೆ ಮುಸ್ಲಿಂ ಮತದಾರರೇ ಮತ ಹಾಕಿ ಆಯ್ಕೆ ಮಾಡ್ತಾ ಇದ್ರು. ಇದನ್ನೇ ನಾವು ಕೋಮು ಆಧಾರಿತ ಮತದಾನ ವ್ಯವಸ್ಥೆ ಅನ್ನೋದು. ಓಕೆ, ಹೀಗಾಗಿ ಈ ಕಾಯ್ದೆಯು ಕೋಮುವಾದವನ್ನು ಕಾನೂನುಬದ್ಧಗೊಳಿಸಿತು. ಇದರಿಂದಾಗಿ ವೈಸ್ರಾಯ್ ಆಗಿದ್ದಂತಹ ಲಾರ್ಡ್ ಮಿಂಟೋನನ್ನ ಕೋಮು ಮತದಾರರ ಪಿತಾಮಹ ಎಂದು ಕರೆಯಲಾಯಿತು. ಅಂದ್ರೆ ಈ 1909ರ ಕಾಯ್ದೆ ಭಾರತದಲ್ಲಿ ಧರ್ಮವನ್ನು ರಾಜಕೀಯಕ್ಕೆ ತಂದ ಮೊದಲ ಕಾಯ್ದೆ ಅಂತಾನೆ ಹೇಳ್ಬೋದು. ಮುಂದೆ ಆದಂತಹ ಎಷ್ಟೋ ಕೋಮು ಕಲಹಗಳಿಗೆ, ಧರ್ಮಾಧಾರಿತ ಬೇರ್ಪಡಿಕೆಗಳಿಗೆ ಮೂಲ ಕಾರಣನೇ ಈ 1909ರ ಮಾರ್ಲೆಮಿಂಟೋ ಕಾಯ್ದೆ. ಆದ್ದರಿಂದ ಲಾರ್ಡ್ ಮಿಂಟೋನನ್ನ ಕೋಮು ಮತದಾರರ ಪಿತಾಮಹ ಅಂತಾನೆ ಕರೀತಾರೆ. ಇಂಪಾರ್ಟೆಂಟ್. ಓಕೆನಾ? ಇಷ್ಟು ಕೂಡ 1909ರ ಮಾರ್ಲೆಮಿಂಟೋ ಸುಧಾರಣೆಗಳ ಮುಖ್ಯ ಅಂಶಗಳು ಆಗಿದ್ವು. ಅರ್ಥ ಆಗಿದೆ ಅನ್ಕೋತೀನಿ. ಮುಂದೆ ನೋಡೋಣ. ಮಾರ್ಲೆಮಿಂಟೋ ಸುಧಾರಣೆಗಳ ಮಹತ್ವಗಳು ಏನೇನು ಅಂತ ನೋಡೋದಾದ್ರೆ, ಮೊದಲನೆಯದು ಹೆಚ್ಚಿನ ಪ್ರಾತಿನಿಧ್ಯ. ಅಂದ್ರೆ ಈ 1909ರ ಮಾರ್ಲೆಮಿಂಟೋ ಕಾಯ್ದೆಯಿಂದ ಭಾರತೀಯರು ಹೆಚ್ಚಿನ ಸಂಖ್ಯೆಯಲ್ಲಿ ಶಾಸಕಾಂಗ ಪ್ರಕ್ರಿಯೆಗಳಲ್ಲಿ ಒಳಗೊಳ್ಳುವಂತೆ ಮಾಡಿತು. ಇದು ಸ್ವ ಆಡಳಿತಕ್ಕಾಗಿ ಭವಿಷ್ಯದ ಬೇಡಿಕೆಗಳಿಗೆ ಅಡಿಪಾಯ ಹಾಕ್ತು ಅಂತಾನೆ ಹೇಳ್ಬೋದು. ಹಾಗೇನೆ ವೈಸ್ರಾಯ್ನ ಕಾರ್ಯಕಾರಿ ಮಂಡಳಿಗೆ ಭಾರತೀಯನೊಬ್ಬ ಅಂದ್ರೆ ಸತ್ಯೇಂದ್ರ ಪ್ರಸಾದ್ ಸಿನ್ಹಾ ಅವರು ನೇಮಕ ಆಗಿದ್ದು ಇದೇ ಮೊದಲ ಬಾರಿಗೆ. ಸೊ ಇಷ್ಟೆಲ್ಲ ಕಾರಣಗಳಿಂದ 1909ರ ಕಾಯ್ದೆ ಭಾರತೀಯರಿಗೆ ಹೆಚ್ಚಿನ ಪ್ರಾತಿನಿಧ್ಯ ನೀಡ್ತು ಅಂತಾನೆ ಹೇಳ್ಬೋದು. ಓಕೆ, ಎರಡನೆಯ ಮಹತ್ವ ಕುಂದುಕೊರತೆ ಪರಿಹಾರಕ್ಕಾಗಿ ಒಂದು ವೇದಿಕೆ. ಅಂದ್ರೆ ಈ ವಿಧಾನ ಪರಿಷತ್ತುಗಳಿಗೆ ಆಯ್ಕೆ ಆಗಿದ್ದಂತಹ ಭಾರತೀಯ ಸದಸ್ಯರಿಗೆ ಭಾರತೀಯರ ಕುಂದುಕೊರತೆಗಳನ್ನ, ಅವರ ಕಷ್ಟ ಕಾರ್ಪಣ್ಯಗಳನ್ನ ವ್ಯಕ್ತಪಡಿಸೋಕೆ ಈ 1909ರ ಕಾಯ್ದೆ ಒಂದು ವೇದಿಕೆನ ಸೃಷ್ಟಿ ಮಾಡಿಕೊಡ್ತು. ಹಾಗೇನೆ ಭಾರತೀಯ ಸದಸ್ಯರಿಗೆ ಕಾರ್ಯಕಾರಿ ಮಂಡಳಿ ಮಾಡ್ತಾ ಇದ್ದಂತಹ ನಿರ್ಧಾರಗಳನ್ನ ವಿಮರ್ಶೆ ಮಾಡೋ ಅವಕಾಶನ ಈ ಕಾಯ್ದೆ ಸೃಷ್ಟಿ ಮಾಡಿತು. ಓಕೆ, ಮೂರನೆಯ ಮಹತ್ವ ಸಂಸದೀಯ ವ್ಯವಸ್ಥೆಗೆ ಅಡಿಪಾಯ. ವೆರಿ ಇಂಪಾರ್ಟೆಂಟ್ ಇದು. ನೋಡಿ, ಈ ಕಾಯ್ದೆಯಿಂದ ಚುನಾವಣೆಗಳು ನಡೀತಾ ಇದ್ವು, ಮಂಡಳಿ ಸದಸ್ಯರ ಪಾಲ್ಗೊಳ್ಳುವಿಕೆ ಇತ್ತು, ಚರ್ಚೆಗಳು ಆಗ್ತಾ ಇದ್ವು. ಇದರ ಮೂಲಕ ಭಾರತದಲ್ಲಿ ಈ 1909ರ ಕಾಯ್ದೆ ಸಂಸದೀಯ ವ್ಯವಸ್ಥೆಗೆ ಅಡಿಪಾಯ ಹಾಕ್ತು ಅಂತಾನೆ ಹೇಳ್ಬೋದು. ಓಕೆ, ನಾಲ್ಕನೆಯ ಮಹತ್ವ ರಾಷ್ಟ್ರೀಯತೆಯ ಉದಯ. ನೋಡಿ, ಈ 1909ರ ಕಾಯ್ದೆಯಿಂದ ಭಾರತೀಯರಲ್ಲಿ ರಾಷ್ಟ್ರೀಯತೆಯ ಉದಯ ಆಯಿತು. ಭಾರತೀಯರು ಹೆಚ್ಚು ರಾಜಕೀಯವಾಗಿ ಜಾಗೃತರಾದರು. ಪ್ರತ್ಯೇಕ ಮತಕ್ಷೇತ್ರ, ಚುನಾವಣೆ ಪ್ರಕ್ರಿಯೆ, ಹೀಗೆ ಹಲವಾರು ವಿಷಯಗಳಿಂದ ಭಾರತೀಯರಲ್ಲಿ ರಾಜಕೀಯದ ಜ್ಞಾನ ಮತ್ತು ರಾಜಕೀಯದ ಆಸಕ್ತಿ ಜಾಸ್ತಿ ಆಯಿತು ಅಂತಾನೆ ಹೇಳ್ಬೋದು. ಓಕೆ, ಕೊನೆಯ ಮಹತ್ವ ಏನಂದ್ರೆ
1909ರ ಕಾಯ್ದೆ ಮೂಲಕ ಭವಿಷ್ಯದ ಸುಧಾರಣೆಗಳಿಗೆ ಅಡಿಪಾಯ. ಅಂದ್ರೆ ಈ ಕಾಯ್ದೆಯಿಂದ ಭವಿಷ್ಯದ ಸಂವಿಧಾನಿಕ ಸುಧಾರಣೆಗಳಿಗೆ ವೇದಿಕೆ ಸೃಷ್ಟಿಯಾಯಿತು. ಈ ಕಾಯ್ದೆಯಲ್ಲಿನ ಸುಧಾರಣೆಗಳು ಸೀಮಿತವಾಗಿದ್ರು ಮುಂದಿನ ದೊಡ್ಡ ರಾಜಕೀಯ ಸುಧಾರಣೆಗಳಿಗೆ ಈ 1909ರ ಮಾರ್ಲೆಮಿಂಟೋ ಸುಧಾರಣೆಗಳು ಅಡಿಪಾಯ ಆಗಿತ್ತು ಅಂತಾನೆ ಹೇಳ್ಬೋದು. ಓಕೆ, ಇಷ್ಟು ಕೂಡ 1909ರ ಮಾರ್ಲೆಮಿಂಟೋ ಸುಧಾರಣೆಗಳ ಮಹತ್ವ ಆಗಿತ್ತು. ಮುಂದೆ ನೋಡೋಣ. ಮಾರ್ಲೆಮಿಂಟೋ ಸುಧಾರಣೆಗಳ ಟೀಕೆಗಳು. ಈ ಕಾಯ್ದೆ ಬಗ್ಗೆ ಏನೇನ್ ಟೀಕೆಗಳು ಬಂದ್ವು ಅಂತ ನೋಡೋದಾದ್ರೆ, ಮೊದಲನೇ ಟೀಕೆ ಕೋಮುವಾದದ ಏರಿಕೆ. ಅಂದ್ರೆ ಈ ಕಾಯ್ದೆಯಲ್ಲಿ ಅತ್ಯಂತ ವಿವಾದಾತ್ಮಕ ಅಂಶ ಏನಂದ್ರೆ ಮುಸ್ಲಿಮರಿಗೆ ಪ್ರತ್ಯೇಕ ಮತದಾರರ ಕ್ಷೇತ್ರಗಳನ್ನ ಪರಿಚಯ ಮಾಡಿದ್ದು. ಈ ಬ್ರಿಟಿಷರು ಧರ್ಮಗಳನ್ನ ಒಡೆಯುವುದರ ಮೂಲಕ ಒಡೆದು ಆಳುವ ಪ್ರಯತ್ನ ಮಾಡಿದ್ರು. ಬ್ರಿಟಿಷರಿಂದ ಭಾರತದಲ್ಲಿ ಕೋಮು ಸಂಘರ್ಷ ಜಾಸ್ತಿ ಆಗುತ್ತೆ. ಇದರಿಂದ ಸಮುದಾಯಗಳ ನಡುವೆ ಭಿನ್ನತೆ, ಮನಸ್ತಾಪ ಜಾಸ್ತಿ ಆಯ್ತು ಅಂತಾನೆ ಹೇಳ್ಬೋದು. ಓಕೆ, ಈ ಕಾಯ್ದೆ ಮೇಲೆ ಬಂದಂತಹ ಎರಡನೇ ಟೀಕೆ ಏನಂದ್ರೆ ನಿಜವಾದ ಸುಧಾರಣೆಗಿಂತ ಸಾಂಕೇತಿಕತೆ. ಅಂದ್ರೆ ಈ ಮಾರ್ಲೆಮಿಂಟೋ ಸುಧಾರಣೆಗಳು ಗಮನಾರ್ಹವಾಗಿ ಬದಲಾವಣೆಗಳನ್ನ ಮಾಡೋದು ಬಿಟ್ಟು ಕೇವಲ ಭಾರತೀಯರ ರಾಜಕೀಯ ಬೇಡಿಕೆಗಳನ್ನ ತೃಪ್ತಿಪಡಿಸೋಕೆ ಹೆಚ್ಚು ಪ್ರಯತ್ನ ಪಟ್ರು. ಓಕೆ, ಮೂರನೇ ಟೀಕೆ ಸೀಮಿತ ರಾಜಕೀಯ ಶಕ್ತಿ. ಅಂದ್ರೆ ಶಾಸಕಾಂಗ ಮಂಡಳಿಗಳ ಸದಸ್ಯರ ಸಂಖ್ಯೆಯನ್ನ ಜಾಸ್ತಿ ಮಾಡಿ ಭಾರತೀಯರಿಗೆ ಮತ್ತಷ್ಟು ಅವಕಾಶ ನೀಡಿದ್ರು ಈ ಕಾಯ್ದೆ ಯಾವುದೇ ಅಧಿಕಾರಗಳನ್ನ ನೀಡಲಿಲ್ಲ. ಶಾಸಕಾಂಗ ಮಂಡಳಿಗಳು ಸೀಮಿತ ಅಧಿಕಾರಗಳನ್ನ ಮಾತ್ರ ಹೊಂದಿದ್ವು. ಅದರಲ್ಲೂ ಬಜೆಟ್ ಮತ್ತು ಶಾಸಕಾಂಗ ವಿಷಯಗಳಲ್ಲಿ ಬ್ರಿಟಿಷ್ ಸರ್ಕಾರದ್ದೇ ಅಂತಿಮ ನಿರ್ಣಯ ಆಗಿದ್ದರಿಂದ ಈ 1909ರ ಕಾಯ್ದೆ ಸೀಮಿತ ರಾಜಕೀಯ ಶಕ್ತಿಯನ್ನ ನೀಡ್ತು ಅಂತಾನೆ ಹೇಳ್ಬೋದು. ಓಕೆ, ನಾಲ್ಕನೇ ಟೀಕೆ ಏನಂದ್ರೆ ಪರೋಕ್ಷ ಚುನಾವಣಾ ಪದ್ಧತಿಯಲ್ಲಿ ದೋಷ. ಅಂದ್ರೆ ಶಾಸಕಾಂಗ ಮಂಡಳಿಯ ಸದಸ್ಯರನ್ನ ಸಾಮಾನ್ಯ ಜನರು ನೇರವಾಗಿ ಆಯ್ಕೆ ಮಾಡಲಿಲ್ಲ. ಎಲೆಕ್ಟ್ರೋಲ್ ಕಾಲೇಜ್ ಮೂಲಕ ಆಯ್ಕೆ ಮಾಡಿದ ಕಾರಣ ಸಾಮಾನ್ಯ ಜನರ ಪ್ರಾತಿನಿಧ್ಯ ಕಡಿಮೆ ಆಯಿತು. ಜಮೀನ್ದಾರರು, ಶ್ರೀಮಂತರ ಪ್ರಭಾವ ಹೆಚ್ಚಾಯಿತು. ಓಕೆ, ಐದನೇ ಟೀಕೆ ವಿಶಾಲ ಸಮಸ್ಯೆಗಳಿಂದ ತಿರುವು. ಅಂದ್ರೆ 1909ರ ಕಾಯ್ದೆ ಕೋಮು ಪ್ರಾತಿನಿಧ್ಯಕ್ಕೆ ವಿಶೇಷವಾದಂತ ಒತ್ತು ನೀಡುವ ಮೂಲಕ ಈ ಮಾರ್ಲೆಮಿಂಟೋ ಸುಧಾರಣೆಗಳು ಬಡತನ, ಅನಕ್ಷರತೆ ಹಾಗೆ ಸಾಮಾಜಿಕ ಅಸಮಾನತೆಗಳಂತಹ ದೊಡ್ಡ ದೊಡ್ಡ ಸಮಸ್ಯೆಗಳಿಂದ ಎಸ್ಕೇಪ್ ಆಯ್ತು ಅಂತಾನೆ ಹೇಳ್ಬೋದು. ಓಕೆ, ಇಷ್ಟು ಕೂಡ 1909ರ ಮಾರ್ಲೆಮಿಂಟೋ ಸುಧಾರಣೆ ಕಾಯ್ದೆಯ ಸಂಕ್ಷಿಪ್ತ ವಿಶ್ಲೇಷಣೆ ಆಗಿತ್ತು. ತುಂಬಾ ಡೀಟೇಲ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಅತಿ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಈ ವಿಡಿಯೋ ತಲುಪಲಿ ಅಂತ ಕೇಳ್ತಾ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿವರೆಗೂ ಈ ವಿಡಿಯೋ ನೋಡಿದಂತಹ ಪ್ರತಿಯೊಬ್ಬರಿಗೂ ಧನ್ಯವಾದ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ 1919ರ ಮಾಂಟೆಗೋ ಚೆಲ್ಸ್ಫರ್ಡ್ ಸುಧಾರಣಾ ಕಾಯ್ದೆ ಬಗ್ಗೆ ಚರ್ಚೆ ಮಾಡೋಣ. ಓಕೆ, ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್, ಟೇಕ್ ಕೇರ್.